ಇಲ್ಲ ಸುಖ ಯಾವಾಗ ನಮಗೆ ಅನುಭವಕ್ಕೆ ಬರ್ತೈತೆ ಈ ಕ್ರಮದೊಳಗೆ ಅವ್ರು ಹೇಳಿದಂತ ಆ ಈ ಕ್ರಮದೊಳಗೆ ಹೋದಾಗ ನಿಜವಾದಂತ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ. ಅದಕ್ಕೆ ಪಡೆಯುವುದಾಗದು ನಿಜ ಸುಖವು ತನ್ನನ್ನ ತಾನು ಎಡಬಿಡದೆ ಅರಿತಾ ಹೋದ್ರೆ ಮಾತ್ರ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ. ಹೊರತಾಗಿ ವಿಷಯಗಳ ಜ್ಞಾನವನ್ನು ಮಾಡಿಕೊಂಡು ವಿಷಯಗಳಲ್ಲೇ ಸುಖ ಆಯ್ತಂತ ತಿಳ್ಕೊಂಡು ವಿಷಯ ವಸ್ತುಗಳನ್ನ ಅವಲಂಬನೆ ಆಗಿ ಸುಖವನ್ನು ಹೊಂದ್ತೇನೆ ಅಂತ ಅಂದ್ರೆ ಸಾಧ್ಯನೇ ಇಲ್ಲ. ತನ್ನನ್ನ ತಾನು ಅರಿಬೇಕು ಅಂತ ಮೊದಲೇ ತಾನು ಯಾರು ಅಂತ ತಿಳ್ಕೊಂಡಾಗ ತನ್ನ ನಿಜವನ್ನು ಅರ್ಥಾಗ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ. ನಾವು ನಮ್ಮನ್ನ ನಾವು ಅರ್ತಿಲ್ಲ, ನಮ್ಮನ್ನ ಅಲ್ಲದನ್ನ ಎಲ್ಲವನ್ನು ಅರ್ತೇವೆ. ನನ್ನನ್ನು ಬಿಟ್ಟು ಎಲ್ಲವನ್ನು ಅರ್ತೇವೆ. ಹೌದಲ್ಲ? ನನ್ನನ್ನು ನಾ ಅರ್ಥ ಇಲ್ಲ. ಎಷ್ಟೇ ಜ್ಞಾನಿಗಳನ್ನ ಎಷ್ಟೇ ಹೊರಗಿನ ಜ್ಞಾನವನ್ನು ಮಾಡ್ಕೊಂಡವ್ರನ್ನ ಕೇಳಿದ್ರು ಕೂಡ ಇಷ್ಟು ಪ್ರಚಲಿತವಾಗಿ ಪ್ರಶಸ್ತಿಗಳನ್ನ ಮಾನ ಸನ್ಮಾನಗಳನ್ನ ಪಡೆದವ್ರನ್ನ ಕೇಳಿದ್ರು ಕೂಡ ಅವರು ಏನನ್ನ ಅರ್ತಾರಪ್ಪ ಅಂತಂದ್ರೆ ಭೌತಿಕ ಜ್ಞಾನವನ್ನ ಮಾಡಿಕೊಂಡರ ಹೊರತಾಗಿ ಇರುವಿಕೆ ಜ್ಞಾನವನ್ನು ಮಾಡಿಕೊಂಡಿಲ್ಲ. ಹಿಂಗಾಗಿ ನಿಜಸ್ವಾದಂತ ಸುಖವನ್ನು ಅವ್ರಿಗೆ ಹೊಂದಲಿಕ್ಕೆ ಆಗಿಲ್ಲ. ಹೌದಲ್ಲ? ಸಾಕಷ್ಟು ವಿಜ್ಞಾನಿಗಳೆಲ್ಲವನ್ನು ಅರ್ಥಾರ, ಕಂಡು ಹಿಡ್ದಾರ. ಹೌದಲ್ಲ? ಪರಮಾಣುಗಳನ್ನು ಎಲ್ಲ ಕಂಡು ಹಿಡ್ದಾರ, ನೋಡ್ಯಾರ. ಅವನ್ನ ಸೂಕ್ಷ್ಮವಾಗಿ ಸೂಕ್ಷ್ಮ ದರ್ಶಕದೊಳಗು ನೋಡಿ ಅವನ್ನ ಹಿಂಗ ಅದಾವು ಅಂತ ಎಲ್ಲವನ್ನು ಅದನ್ನ ಬಗ್ಗೆ ಹೇಳ್ತಾರ. ಆದ್ರೆ ತಮ್ಮನ್ನ ತಾವು ತಿಳಿದಿಲ್ಲ. ತಮ್ಮನ್ನ ತಾವು ತಿಳಿದಿದ್ರ ಸುಖದಿಂದ ಇರ್ತಿದ್ರು. ಹೊರಗಿಂದ ತಿಳಿದಾರಂತ ಅವ್ರಿಗೆ ಸುಖ ಸಿಕ್ಕೈತೇನೋ ಅಂತಂದ್ರೆ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಪಡೆಯುವುದಾಗುವುದಿಲ್ಲ ನಿಜ ಸುಖವನ್ನ ಎಲ್ಲಿವರೆಗೂ ತನ್ನನ್ನ ತಾನು ಎಡಬಿಡದೆ ಅರಿಯದೆ ಆರಯ್ಯದಾತ. ಹೌದಲ್ರಿ? ಎಡಬಿಡದೆ ಅರಿಯದೆ ಆತನಿಗೆ. ಯಾವಾಗ ತನ್ನನ್ನ ತಾನು ಬಿಟ್ಟು ಬಿಡದ ಅರಿತ ಅರಿವೇ ನಾನು ಅದೇನಂತ ಖಾತ್ರಿ ಮಾಡ್ಕೊಳ್ಳೋದು ಅಲ್ಲಿವರೆಗೂ ನಿಜ ಸುಖವನ್ನ ಪಡಿಲಿಕ್ಕಾಗೋದು. ತನ್ನನ್ನು ತಾನು ವಿವರಿಸಿ ನೋಡಿಕೊಂಡಾಗ ನಿಜವಾದಂತ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ. ನಾನು ಅಲ್ಲದನ್ನ ವಿವರಿಸಿ ನೋಡ್ಕೊಂಡಿನಿ. ಶರೀರ ಬಗ್ಗೆ ಹೇಳ್ತೇವೆ, ಶರೀರದ ಆಗು ಹೋಗುಗಳ ಬಗ್ಗೆ ಹೇಳ್ತೇವೆ, ಹೊರಗಿನ ಭೌತಿಕ ವಿಷಯ ವಸ್ತುಗಳ ಹೇಳ್ತೇವೆ, ಭೌತಿಕ ಪಂಚ ಮಹಾಭೂತಗಳ ಬಗ್ಗೆ ಹೇಳ್ತೇವೆ. ಹೌದಲ್ಲ? ಆದ್ರೆ ನಮ್ಮನ್ನ ನಾವು ಅರ್ತೇವನು ಅಂತಂದ್ರೆ ಇಲ್ಲ. ಅದಕ್ಕೆ ನಿಜವಾದಂತ ಸುಖವನ್ನು ಹೊಂದಲಿಕ್ಕೆ ಆಗುದಿಲ್ಲ. ನಿಜವಾದಂತ ಸುಖವನ್ನು ಹೊಂದಬೇಕಂದ್ರೆ ತನ್ನನ್ನ ತಾನು ಬಿಟ್ಟು ಬಿಡದೆ ಅರಿಯದೆ ಆರಯ್ಯದ ಅದ ಭಾವದೊಳಗ ಅದ ಸ್ಥಿತಿ ಒಳಗ ಉಳ್ಕೊಳ್ಳಾರ್ದಕ್ಕೆ ನಿಜವಾದಂತ ಸುಖವನ್ನು ಹೊಂದಲಿಕ್ಕೆ ಆಗೋಲ್ಲ. ನಮ್ಮನ್ನ ನಾವು ಅರಿತಾ 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 ನಾವಾಗಿ ಉಳಿಬೇಕಲ್ಲ. ಹೌದಲ್ಲ? ಹಾಗೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನ ಅರಿತಾ ಅರಿತಾ ಹೋದಾಗ ಅದು ಏನಾಯ್ತು ಅಂದ್ರೆ ಅರಿತಾ 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 ಸಮುದ್ರನ ಆಗಿತ್ತು. ಹೇಗೆ ಆಗಿ ಉಳಿತು ಅಲ್ಲಿ ಗುರುತಿಸ್ಲಿಕ್ಕೆ ಮತ್ತೊಂದು ಏನು ಉಳಿಲಿಲ್ಲ. ಹಾಗೆ ನನ್ನನ್ನ ಅರಿತಾ ಅರಿತಾ ನಾನಾ ಆಗಿ ಉಳಿದ್ ಬಿಡ್ಬೇಕು ಅಂದಾಗ ನಿಜ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ. ಅದಕ್ಕೆ ಕ್ರಮ ಹೇಳ್ತಾರ. ಹೆಂಗ ನಿನ್ನನ್ನ ನೀ ಅರಿದಂದ್ರೆ ಹೆಂಗೆ? ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ. ಹೊರಗೆ ಯಾವುದೇ ರೂಪವನ್ನು ನಿರೀಕ್ಷಣೆ ಮಾಡಬೇಡ ನೀನು. ಹೊರಗೆ ರೂಪವನ್ನು ಇಟ್ಕೊಂಡು ನಾವು ಅರಿ ಹಾಕೊಂಟೇವು. ಹೊರಗೆ ಯಾವುದೇ ರೂಪವನ್ನು ಇಟ್ಕೋಬೇಡ. ಇಂದ್ರಿಯಗಳಿಗೆ ಗೋಚರ ಆಗುವಂತ ಯಾವುದೇ ವಸ್ತುಗಳನ್ನ ಸಾಮಾನುಗಳನ್ನ ಇಟ್ಕೋಬೇಡ ನೀನು. ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸಂಗಿಲ್ಲ. ಮತ್ತು ಒಳಗೆ ಬೇರೆ ಯಾವ್ದಾರ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆ ಭಾವದೊಳಗೆ ಇರ್ತೇನೆ ಅಂತಂದ್ರೆ ಅದರಿಂದನೂ ಆಗುದಿಲ್ಲ. ಅದನ್ನು ಬಿಟ್ಟಾಗ ಮರೆಯದೆ ತನ್ನನ್ನ ಮರೆಯಂಗಿಲ್ಲ.
ನಾನು ಸದ್ರೂಪ ವಸ್ತುನೇ ಅದೇನು ಅನ್ನೋದನ್ನು ಮರೆಯಂಗಿಲ್ಲ. ಚಳಿ ಅದ ಗಟ್ಟಿ ಭಾವದೊಳಗೆ ಅದ ಗಟ್ಟಿ ಭಾವದಾಗ ಉಳಿದುಕೊಂಡು ವಾಸನೆಗಳನ್ನೆಲ್ಲ ನಾಶ ಮಾಡಿಕೊಂಡಾಗ, ಬಾಯಿಯ ವಿಷಯ ವಸ್ತುಗಳ ವಾಸನೆಗಳನ್ನೆಲ್ಲ ನಾಶ ಮಾಡಿಕೊಂಡಾಗ ತನುವನ್ನು ಮೊದಲು ಮಾಡಿಕೊಂಡು, ಇದು ಒಂದು ವಿಷಯನ, ಇದು ಒಂದು ವಿಷಯನ. ಇದನ್ನು ಭಾವ ಬರ್ಲಾರ್ದಂಗೆ, ಶರೀರ ಭಾವ ಬರ್ಲಾರ್ದಂಗೆ, ಹೊರಗೆ ಯಾವ ವಿಷಯ ನೆನಪಾಗಲಾರ್ದಂಗೆ ವಿಷಯ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಂಡ ಅವಾಗ ಏಕಾಗ್ರತೆ ಬರ್ತೈತಿ ಅಂತ ಹೇಳ್ತಾರೆ. ತನ್ನನ್ನು ಅರಿತಾ ಹೋದಾಗ ಯಾವ ಬಾಹ್ಯ ಲಕ್ಷಣಗಳನ್ನು ಕೂಡ ಅರಿಲಾರ್ದ, ಭಾವಿಸ್ಕೊಳ್ಳಾರ್ದ ವಾಸನೆಗಳನ್ನೆಲ್ಲ ನಾಶ ಮಾಡಿಕೊಂಡಾಗ ಏಕಾಗ್ರತೆ ಬರ್ತೈತೆ. ಅವಾಗ ಹಂಗ ಏಕಾಗ್ರತೆಯನ್ನು ನಾವು ಇರ್ತೇವಂತಂದ್ರೆ ಇರಾಕಾಗೈತೇನು? ಸಾಕಷ್ಟು ಮಂದಿ ಧ್ಯಾನದೊಳಗೆ ಇರ್ತೇವು ಅಂತ ಹೇಳ್ತಾರಲ್ಲ, ಧ್ಯಾನವನ್ನ ಮಾಡ್ಲಿಕ್ಕೆ ಬಂದೈತೇನು ಅಂತಂದ್ರೆ ಹೌದಲ್ಲ? ಏಕಾಗ್ರತೆ ಬಂದೈತೇನು ಅಂತಂದ್ರೆ ಇಲ್ಲ. ಯಾಕೆ ಬರವಲ್ದು ಅಂತಂದ್ರೆ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಲ್ಲ. ವಾಸನೆಗಳು ಎಲ್ಲಿವರೆಗೂ ಇರ್ತಾವ ಅಲ್ಲಿವರೆಗೂ ಏಕಾಗ್ರತೆ ಬರುವುದಿಲ್ಲ. ಏಕಾಗ್ರತೆ ಬರ್ಬೇಕಂದ್ರೆ ವಾಸನೆಗಳು ನಾಶ ಆಗಿರ್ಬೇಕು. ಯಾಕಂದ್ರೆ ಬೆಂಕಿ ಐತಿ, ಅದ್ರ ಮೇಲೆ ಬೂದಿ ಮುಚ್ಚೈತಿ, ಕರೆ ಬೆಂಕಿ ಇಲ್ದಂಗ ಅನ್ಸಾಕತ್ತೈತಿ. ಆದ್ರ ಅದು ಬೆಂಕಿ ಆ ಬೂದಿ ಮೇಲೆ ಏನಾರ ಬಿತ್ತಂದ್ರ ಬೆಂಕಿ ಹೇಗೆ ಪ್ರಜ್ವಲಿಸ್ತೈತೋ ಮತ್ತದು ಹೊಗೆಯ ರೂಪದಿಂದ ಮತ್ತ ಪ್ರಜ್ವಲಿಸ್ತೈತಿ. ಅದು ಹಂಗೆ ಒಳಗೆ ಸೂಕ್ಷ್ಮವಾಗಿ ನಮಗೆ ವಾಸನೆಗಳ ಎಲ್ಲ ಹೋಗ್ಯಾವು ಅನಸ್ತೈತಿ ಕರೆ, ಆದ್ರೆ ಒಳಗ್ ಹೋಗಿಲ್ಲ. ಮನೋಗತವಾಗಿದಾವು, ಒಳಗದವ, ಹೃದಯದೊಳಗದವು, ಮನೋಗತವಾಗಿದಾವು. ಅವನ್ನ ಕಳ್ಕೋಬೇಕ. ವಾಸನೆ ಉರಿಸದೆ ಏಕಾಗ್ರತೆ ಕರಗೊಂಡು ನಿಂದಂಗಲ್ಲ. ಯಾಕಂದ್ರೆ ಏಕಾಗ್ರತೆ ಬಂದ್ರೆ ಆ ನಿಜ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ. ಏಕಾಗ್ರತೆ ಬರದ ಹೊರತು ನಿಜ ಸುಖವನ್ನು ಹೊಂದಲಿಕ್ಕೆ ಬರೋದಿಲ್ಲ. ನಿಮಿಷಾರ್ಧವಾಗಲಿ ನಿಮ್ಮ ಮನವು ನಿಂದೊಡೆ ಮುಕ್ತಿ ಸಮನಿಪುದು ಅಂತ ಹೇಳ್ತಾರೆ. ನಿಮ್ಮ ನೆನವಂದ್ರೆ ನಿಮ್ಮ ಅರಿವಿನ ನೆನಪು, ಅರಿವಿನ ಭಾವ, ಅರಿವಿನ ಅಲ್ಲಿ ಇರುವಿಕೆ ಬಂದಾಗ ಮುಕ್ತಿ ಆಗುತ್ತ ಅಂತ ಹೇಳ್ತಾರೆ. ನಿಮಿಷಾರ್ಧವು ಅಂತ ಹೇಳ್ತಾರೆ, ಅರ್ಧ ನಿಮಿಷವೂ ಆಗ್ಲಿ. ಆದ್ರೆ ಅದನ್ನ ಅರ್ಧ ನಿಮಿಷನೂ ಕೂಡ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಮತ್ತೆ ಹೇಳ್ತಾರ ಅವ್ರು. ಸಹಿಸಲಾಗದು ಈ ಮನವನ್ನು ಅತಿ ಚಪಲತೆಯ ಚಿತ್ತವಿಡಿದ ಅಂತ. ಚಿತ್ತವನ್ನು ಹೌದಲ್ಲ, ಒಂದು ಇಟು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅದು. ಯಾಕಂದ್ರೆ ಧ್ಯಾನಕ್ಕೆ ಕುಂತಾಗ ಇವೆಲ್ಲ ಬರ್ತಾವ್ರಿ. ಯಾವ್ಯಾವ ಕಲ್ಪನೆಗಳು ಬರ್ತಾವು, ಎಲ್ಲೆಲ್ಲಿದ್ದು ಬರ್ತಾವು, ಹೆಂಗ್ ಬರ್ತಾವು ಹೇಳಲಿಕ್ಕೆನ ಬರುದಿಲ್ಲ. ಹೌದಲ್ಲ, ಎಲ್ಲವೂ ಆಕರ್ಸ್ಕೊಂಡ್ ಬಿಡ್ತಾವಲ್ಲಿ. ಹಿಂದಿಂದು ಮುಂದಿಂದು ಈಗಿಂದು ಎಲ್ಲವೂ ಬಂದ್ಬಿಡ್ತಾವು. ಅದಕ್ಕೆ ಅವ್ರು ಹೇಳ್ತಾರ ಅರ್ಧ ನಿಮಿಷನೂ ಕೂಡ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅದನ್ನ ಅರ್ಧ ನಿಮಿಷ ಆದ್ರೂ ನಿಲ್ಲಿಸಿದ್ದಾದ್ರೆ ಮುಕ್ತಿ ಸಮನಿಸ್ತತಿ ಅಂತ. ಮನಸ್ಸನ್ನ ಅರ್ಧ ನಿಮಿಷನೂ ಕೂಡ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದ ಸಂಸ್ಕಾರದ ಉಳುಮೆ ಆದಂತ ವಾಸನೆಗಳು ಹಂಗೆ ಅದಾವ ಒಳಗೆ. ಅದಕ್ಕೆ ವಾಸನೆ ಉರಿಸದೆ ಏಕಾಗ್ರತೆ ಕರೆಗೊಂಡ ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖ. ಈ ಸೂತ್ರವನ್ನು ಹಿಡ್ಕೊಂಡು ಹೋದ್ರೆ ಮಾತ್ರ ನಿಜ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ. ನಾವು ಮನಸ್ಸನ್ನು ನಿಲ್ಸಕ್ ಸಾಕಷ್ಟು ಪ್ರಯತ್ನ ಮಾಡ್ತೇವೆ, ಒಂದಿಲ್ಲ ಒಂದು ಪ್ರಯತ್ನ ಮಾಡ್ತೇವೆ. ಹೊರಗೆ ₹1 ಇಟ್ಕೊಂಡು ಅದನ್ನ ನೋಡ್ಕೊಂತ ಕುಂದಿರ್ತೇವೆ. ಹೊರಗೊಂದು ಯಾವ್ದೋ ನಾದ ಕೇಳ್ಕೊಂತ ಅದ್ರೊಳಗೆ ಮನಸ್ಸನ್ನು ಏಕಾಗ್ರ ಮಾಡ್ಬೇಕು ಅಂತ ಹೊಂಟೇವು. ಇದು ಅಲ್ಲ ಅಂತ ಹೇಳ್ತಾರ ಅವ್ರ ಕ್ರಮ. ಯಾವ ಹೊರಗಿನ ಬಾಯಿಯ ಯಾವುದೇ ಲಕ್ಷ್ಯವನ್ನ ಒಳಗೆ ಅರಿದು ಭಾವಿಸದೆ ಅಂತ. ಭಾವಿಸ್ಕೋಬೇಡ ಅದನ್ನು. ಹೌದಲ್ಲ, ಯಾಕಂದ್ರೆ ಭಾವಿಸ್ಕೊಂಡಂಗಿಲ್ಲದು.
ಭಾವಿಸ್ಕೊಂಡಂಗ ಬ್ರಹ್ಮ ಇಲ್ಲ, ಭಾವಿಸ್ಕೊಂಡಂಗ ಅರಿವು ಇಲ್ಲ. ಹೌದಲ್ಲ? ಭಾವಿಸ್ಕೊಂಡಂಗ ಅರಿವು ಇದ್ದಿದ್ರ ಬೇರೆ ಬೇರೆ ಆಗಿರ್ತಿತ್ತು ಬ್ರಹ್ಮ. ಬ್ರಹ್ಮ ಇರೋದು ಇದಕ್ಕಿದ್ದಂಗನ ಐತೆ, ಅದು ಬದಲಾವಣೆ ಆಗಿಲ್ಲ. ಹೌದಲ್ಲ? ಅದಕ್ಕೆ ಭಾವನೆಗಳನ್ನು ತಾಳಬೇಡ ನೀನು. ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ನಿನ್ನನ್ನ ಮರಿಬೇಡ. ನಾ ಸದ್ರೂಪ ವಸ್ತುನೇ ಅದೇನು ಅನ್ನೋದನ್ನು ಮರಿಬೇಡ. ಆ ಅಚ್ಚಳಿಯದ ಆ ಭಾವನೆ ಕಾಯಂ ಆಗಿರಲಿ. ಅಂದಾಗ ವಾಸನೆಗಳನ್ನೆಲ್ಲ ಉರಿಸಿಕೊಂಡಾಗ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊಂಡು, ಹಂಗ ವಾಸನೆಗಳ ನಾಶಕ್ಕವನು ಇಲ್ಲ. ತನ್ನನ್ನ ತಾನು ಬಿಟ್ಟು ಬಿಡದ ಅರಿಯದಾಗ ಅವು ವಾಸನೆಗಳೆಲ್ಲ ನಾಶಕ್ಕ. ಹಂಗ ವಾಸನೆಗಳನ್ನ ನಾವು ಕಳ್ಕೋಬೇಕಂದ್ರ ಅವನ್ನ ಒಕ್ಕವನು ನಾವು ವಾಸನೆ ಉರ್ಸಂದ್ ಕೂಡಲೇ ಊದಿನ ಕಡ್ಡಿ ಉರ್ಸಾಕತ್ತಿದ್ವಿ. ಹೌದಲ್? ವಾಸನೆ ಉರ್ಸ್ರಿಪ್ಪ ಅಂತ ಅವ್ರು ಹೇಳ್ಯಾರ ಅಂತ ತಿಳ್ಕೊಂಡ ನಾವು ಹೊರಗೆ ವಾಸನೆ ಉರ್ಸಾಕತ್ತಿದ್ವಿ. ಅವ್ರು ಹೇಳಿದ್ದು ಒಳಗಿನ ವಾಸನೆಗಳು, ಹೃದಯಗತವಾದಂತಹ ಭೋಗದ ಇಚ್ಛೆಗಳನ್ನ ತ್ವರಿದ ಹೊರತು ಆಗುದಿಲ್ಲ ಅಂತ. ಅದಕ್ಕೆ ಆಗದ ವರ ವಿವೇಕಿಗೆ ಭೂತಾದಿ ಪ್ರತಿಬಂಧಕಗಳನ್ನ ನೀಗದೆ ಮುಕ್ತಿ ಹಂಗ ಆಗುದಿಲ್ಲ ಅಂತ. ಬಹಳ ಕಠಿಣ ಐತಿ ಅದು. ಜನ್ಮ ಜನ್ಮಾಂತರದ ಅಭ್ಯಾಸದ ಬಲ ಬೇಕು ಅಂತ. ಅಭ್ಯಾಸದ ಹಿಂದಿನ ಜನ್ಮದ ಅಭ್ಯಾಸದ ಬಲ ಇಲ್ಲ ಅಂದ್ರೂ ಕೂಡ ಈಗ ಯಾಕೆ ಅಭ್ಯಾಸ ಮಾಡಬಾರ್ದು? ಹೌದಲ್ರಿ? ಹಿಂದಿಂದ ಇಲ್ಬಿಟ್ರಿ ನಮಗೆ ಏನ್ ಮಾಡೋದು ತಗೊಂಡ ಮುಂದೆ ನೋಡೋಣ ಅಂತಂದ್ರೆ ಮುಂದೆ ಯಾವ ಜನ್ಮ ಬರ್ತೈತಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗ ಅಭ್ಯಾಸ ಮಾಡ. ಈ ಅಭ್ಯಾಸದೊಳಗೆ ನೀ ಕಾಲ ಕಳೆದೆ ಅಂದ್ರೆ ಮುಂದೆ ಮನುಷ್ಯ ಜನ್ಮ ಆದ್ರೂ ಬರ್ತೈತಿ. ಮುಂದೆ ಅಭ್ಯಾಸ ಮಾಡುವಂತ ವ್ಯವಸ್ಥೆ ಇದ್ದಲ್ಲಿ ಮತ್ತೆ ಜನ್ಮವನ್ನು ತಾಳ್ತಿ. ಈಗ ಅಭ್ಯಾಸನ ಮಾಡ್ಲಿಲ್ಲ ಅಂದ್ರೆ ಮುಂದೆ ಹಿಂದಿಂದ ಇಲ್ಬಿಟ್ರಿ ಅನ್ಕೊಂತ ಕುಂತ್ರೆ ಇದು ಆಗುದೇ ಇಲ್ಲ ಅಂತ ಮತ್ತೆ ಜನ್ಮ ಜನ್ಮಾಂತರ ತಿರುಗಬೇಕಾಕೈತಿ ಅಂತ. ಅದಕ್ಕೆ ಈಗ ಅಭ್ಯಾಸ ನಿರತನ ಹಿಂದಿಂದಿಲ್ಲ ಅಂತ ಮರಗಬೇಡ. ಹಿಂದಿಂದಿಲ್ಲ ಅಂತ ಕೊರಗಬೇಡ. ಈಗ ಮಾಡಲ್ಲ, ಮಾಡ್ಕೊಳಕ್ ಬರ್ತೈತಿ. ಈಗ ಪ್ರಯತ್ನ ಮಾಡ. ಹೌದಲ್ಲ? ಆ ನಿಜ ಸುಖವನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡಿ. ಈ ಕ್ರಮ ಹಿಡಿ. ಈ ಕ್ರಮ ಹಿಡಿದು ಬಿಟ್ಟು ಬೇರೆ ಕ್ರಮ ಹಿಡಿದಿ ಅಂತ ಕಷ್ಟಗಳು ಬರ್ತಾವ. ಕ್ರಮ ತಪ್ಪಿ ನಡೆಯೋದ್ರಿಂದ ಕಷ್ಟ ಮಿನ್ನುಂಟೆ ಅಂತ ಹೇಳಿ ಕ್ರಮ ಬಿಟ್ಟು ನಡೆಯಕತ್ತೇವಂತ ಕಷ್ಟಗಳು ನಮಗೆ. ಕಷ್ಟಗಳ ಸರ್ಮಾಲೆ ಯಾಕೆ ಜೀವನಿಗೆ ಅಂತಂದ್ರೆ ಜೀವನದ ಉದ್ದೇಶ ಏನಂತ ತಿಳ್ಕೊಂಡಿಲ್ಲ, ಆ ಮಾರ್ಗವನ್ನು ಹಿಡಿದಿಲ್ಲ, ಅದಕ್ಕೆ ಕಷ್ಟಗಳು. ಹೌದಲ್ಲ? ಅದಕ್ಕೆ ಅವ್ರ ಅನುಭವಗಳು ಆ ನಿಜ ಸುಖವನ್ನು ಹೊಂದುವಂತ ಮಾರ್ಗ ಹಿಂಗೈತಿ ನೋಡ್ರಿ. ಈ ಮಾರ್ಗದೊಳಗೆ ನಡೀರಿ ಅಂದ್ರೆ ನೀವು ಆ ಮುಕ್ತಿ ಸುಖವನ್ನ ಪರಮಾನಂದ ಪ್ರಾಪ್ತಿಯನ್ನು ಹೊಂದಿರಿ ಅಂತ ಹೇಳ್ತಾರೆ. ಇದು ಅಂತ ಅನ್ಸಂಗಿಲ್ಲ. ಇದು ಅಂತ ಈ ಶರೀರ ಭಾವನು ಬರಬಾರದು. ಹೌದಲ್ಲ? ಇದಮೆನಿಸದೆ ಅಹಂ ಎನಿಸದೆ ನಾನು ಅನ್ನುವಂತ ಭಾವನೂ ಬರಬಾರ್ದು. ನಾನು ಅಂತ ಅಹಂಕಾರನೂ ಕೂಡ ಉದಯ ಆಗಬಾರ್ದು. ಇದು ಅಂತನೂ ಬರಬಾರ್ದು, ಅಹಮ್ಮನು ಅನ್ನಬಾರ್ದು. ಯಾವುದ್ರ ಕೂಡ ಒಡಗೂಡದೆ, ಯಾವುದ್ರ ಕೂಡ ಬೆರಿಕೆ ಆಗದೆ ಇರ್ತಕ್ಕಂಥದ್ದು. ಅನ್ಯತೆ ಆಗಿಲ್ಲ, ಬೇರೆ ಆಗಿಲ್ಲ. ಅದು ಮತ್ತೆ ಹೊರಗೈತಂತನೂ ಹೇಳಕ್ ಬರುದಿಲ್ಲ, ಒಳಗೈತಂತನೂ ಹೇಳಕ್ ಬರುದಿಲ್ಲ. ಎರಡರ ಸಂಬಂಧ ಹೇಳಲಿಕ್ಕೆ ಬರುದಿಲ್ಲ. ಅದು ಒಳಗೈತಂತನೂ ಹೇಳಲಿಕ್ಕೆ ಆಗುದಿಲ್ಲ, ಹೊರಗೈತಂತನೂ ಹೇಳಲಿಕ್ಕೆ ಆಗುದಿಲ್ಲ. ಅದು ಕೂಡೈತೆ ಅಂದ್ರೆ ಕೂಡಿನೂ ಇಲ್ಲ, ಬೇರೆ ಆಗೈತೆ ಅಂದ್ರೆ ಬೇರೆನೂ ಆಗಿಲ್ಲ. ಹಂಗ ತಿಳ್ಕೊಂಡು ಹಂಗೈತಂತ ತಿಳ್ಕೊಂಡು ಆ ರೀತಿಯಾಗಿ ನೀನು ಸದಾ ಸ್ಮರಣೆ ಒಳಗಿರುತ್ತೆ. ಮೋಸವಿಲ್ಲದೆ ಕಪಟತನ ಬರಬಾರ್ದು. ಸಮರಸ ಸಮರಸ ಕೂಡುದು ಎರಡು ಕೂಡೋಕೆ ಬೆರಿಕೆ ಆಗದ ಹೊರತು ನೀನ ಅದು ಅಂತ ತಿಳ್ಕೊಂಡು ಅದ ಭಾವದಾಗ ಉಳ್ಕೊಳ್ಳಾರ್ದ ಹಂಗ ಮುಕ್ತಿಯನ್ನು ಹೊಂತೇನೆ ಅನ್ನೋದು ಸಾಧ್ಯ ಇಲ್ಲ. ನಿಜ ಸುಖವನ್ನು ಹೊಂತೇನೆ ಅನ್ನೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಅನ್ನೋ ಭಾವನೂ ಹೋಗ್ಬೇಕು, ಅಹಂ ಅನ್ನೋ ಭಾವನೂ ಹೋಗ್ಬೇಕು. ಅನ್ಯತೆಯನ್ನ ಕಾಣ್ಬಾರ್ದು. ನನಗೆ ಅನ್ಯವಾಗೈತಿ ಎಲ್ಲೂ ಅಂತ ಅದು ಭಾವನೆ ಬರಬಾರ್ದು.
ಅನನ್ಯ ಭಾವದೊಳಗೆ ಇರಬೇಕು. ಹೌದು, ಅನನ್ಯವಾಗಿ ಚಿಂತನೆ ಮಾಡುತ್ತಾ ಹೋದ್ರೆ ಮಾತ್ರ ನಾನು ಈ ನನ್ನ ಇರುವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಅದನ್ನ ಹೇಳಿದ್ದ, ಅನನ್ಯವಾಗಿ ಯಾರು ನನ್ನನ್ನು ಭಜಿಸುತ್ತಾರೋ, ಚಿಂತನೆಯನ್ನು ಮಾಡ್ತಾರೋ ಅವರ ಹೃದಯದೊಳಗೆ ನಾನು ನೆಲೆಸ್ತೇನೆ ಅಂತ. ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಹೌದು, ಇದು ಅನನ್ಯವಾಗಿ ನಾವು ಚಿಂತನೆ ಮಾಡಕತ್ತಿಲ್ಲಲ್ಲ. ನಮ್ಮನ್ನ ನಾವು ವಿವರಿಸಿ ನೋಡ್ಕೊಂಡಿಲ್ಲ ಅಂತನ ನಾವು ಇದು ಅದು ಅಂತೇಳಿ ಅಹಂ ಇದಂ ಭಾವದೊಳಗೆ ಅದೇವು. ಅಹಂ ಇದಂ ಭಾವ ಅಳಿಬೇಕಲ್ಲ. ಅಳದಾಗ ನಿಜ ಸುಖವನ್ನು ಪಡಿಲಿಕ್ಕೆ ಬರ್ತತಿ. ಅದು ಎರಡು ಅನ್ನೋಂಗಿಲ್ಲ. ಮತ್ತ ನಾನು ಬೇರೆ ದೇವ್ರು ಬೇರೆ ಅಂತ ಎರಡು ಭಾವನೆ ಬರಬಾರ್ದು. ಮತ್ತು ಒಂದೂ ಅನ್ನಬಾರ್ದದ. ನಾನೊಬ್ನ ಅನ್ನೂ ಅನ್ನಬಾರದು, ದೇವ್ರೊಬ್ನೂ ಅನ್ನಬಾರದು. ಪರವಶ ಆಗದೆ, ಪರವಶನಾಗದೆ, ಚೇತರಿಸದೆ, ಚೇತನ ಅಳೆಬಾರದು. ಏನೊಂದು ಪೊರಗಾಣಿಸದೆ, ಏನು ಹೊರಗೇನು ಕಲ್ಪನೆಗಳು ಬರಬಾರದು. ಶಂಭುಲಿಂಗವಾಗಿ ತಾನಿರುತ್ತೀಯ ನಿಜ ಮುಕ್ತಿಯನ್ನು ಕಂಡಂಗಲ್ಲದೆ. ಶಂಭುಲಿಂಗನ ತಾನು ಇದ್ದ ಆಗಿ ಉಳಿದಾಗ ಅವಾಗ ನಿಜ ಮುಕ್ತಿಯನ್ನು ಕಾಣ್ಲಿಕ್ಕೆ ಬರ್ತೈತಿ ಅಂತ. ಅವಾಗ ನಿಜ ಸುಖವನ್ನು ಹೊಂದ್ಲಿಕ್ಕೆ ಬರ್ತೈತಿ ಅಂತ. ಅದು ಬಿಟ್ಟು ನಾವು ಏನೇನೋ ಹೊರಗೆ ಮಾಡ್ಕೊಂತ ಹೋದ್ರೆ ನಿಜ ಸುಖವನ್ನು ಯಾವಾಗ ಪಡಿ. ಹೌದಲ್ಲ, ಧ್ಯಾನಕ್ಕೆ ಕುಂದಿರ್ತೇವಂತೇವೋ, ಧ್ಯಾನಕ್ಕೆ ಕುಂದ್ರಕ ಆಗೋಲ್ಲ. ಯಾಕಂದ್ರೆ ಹೊರಗಿನ ನೆನಪ ಬರ್ತಾವ, ಒಳಗೆ ಒಳಗೆ ನಾನಾಗಿ ಉಳಿಲಿಕ್ಕೆ ಆಗೋಲ್ದು. ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕೆ ವಿವೇಕನೇ ಬೇಕು ಅಂತ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಹಂಗ ಮನಸ್ಸನ್ನ ನಿಲ್ಲಿಸ್ತೇನೆ ಅಂತಂದ್ರೆ, ಬಗರಿಲ್ಲ ಜಾಳಗಿಲ್ಲ ಹಂಗ ರೂಮ್ ಅಂತಂದ್ರೆ ಬಗರಿ ಆಡಿಸ್ದಂಗ ಆಕೈತೆ. ಹೌದಲ್ಲ, ಎರಡೂ ಇಲ್ಲ ಅಂದ್ರೆ ವಿವೇಕ ವೈರಾಗ್ಯದ ತಳಾದಿ ಇಲ್ದ ನಾನು ಹಂಗೆ ಮನಸ್ಸನ್ನ ನಿಲ್ಲಿಸ್ತೇನೆ ಅಂತಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಮೊದಲೇಕ ವಿವೇಕವಂತನಾಗ. ವಿವೇಕ ಬಂತಂದ್ರೆ ವೈರಾಗ್ಯ ಬಂದೇ ಬರ್ತೈತಿ ಅಂತ. ವಿವೇಕವನ್ನ ಜಾಗೃತಗೊಳಿಸು. ಆ ವಿವೇಕ ನಾವು ಜಾಗೃತಗೊಳಿಸಬೇಕಂದ್ರೆ ಏನು? ಶ್ರವಣಾದಿಗಳ ಅದನ್ನ ಹೆಂಗ್ ಮಾಡೋ? ಹಗಲಿಗಳು ಅನ್ನೋದೇ, ಪಗಲಿನ ಅನ್ನೋದೇ ಶ್ರವಣಾದಿಗಳನ್ನ ಮಾಡಿದಾಗ ಮಾತ್ರ ಆ ನಿಜ ಸುಖವನ್ನು ಪಡೀಲಿಕ್ಕೆ ಬರ್ತೈತಿ. ಅದನ್ನ ಹೇಳ್ತಾರ ಅವರು, ಪರತರವೆನಿಸುವ ಮುಕುತಿಯನ್ನು ಐದುವ ಪರಿಯನ್ನು ಅರಸುವವರು ಇಂತು ಈ ರೀತಿಯಾಗಿ ಅದನ್ನ ಮಾಡ್ರಿ ಅಂತ ಹೇಳ್ತಾರೆ. ಪಗಲಿನನ್ನದೇ ಶ್ರವಣಾದಿಗಳನ್ನ ಇರುವನ್ನ ಪರಿಭಾವಿಸ್ತಾ ಹೋದಾಗ ಮಾತ್ರ ಆ ನಿಜ ಸುಖವನ್ನು ಪಡೀಲಿಕ್ಕೆ ಬರ್ತೈತಿ ಅಂತ. ಶ್ರವಣ ಮನನ ನಿಧಿಧ್ಯಾಸನದ ಪೂರ್ವಕವಾಗಿ ಅದನ್ನ ಅನುಸಂಧಾನ ಮಾಡ್ತಾ ಹೋದ್ರೆ ಮಾತ್ರ ಸಾಧ್ಯ ಐತಿ ಅಂತ. ನಮ್ಮ ಶ್ರವಣನೂ ಇಲ್ಲ, ಮನನೂ ಇಲ್ಲ, ಹಂಗ ಒಮ್ಮಗ್ಲೆ ನಿಧಿಧ್ಯಾಸನ ಧ್ಯಾನ ಮಾಡ್ತೇನೆ ಅಂತಂದ್ರೆ ಹೌದಲ್ರಿ, ಯಾವಾಗ ಸಾಧ್ಯ ಐತಿ? ಶ್ರವಣ ಮಾಡ್ಬೇಕು. ಮೊದಲೇ ನನ್ನ ಕುರಿತಾದಂಥ ವಿಚಾರಗಳನ್ನು ನಾ ಮಾಡಿದಾಗ, ನಾನು ಯಾರು ಅಂತ ತಿಳಿದಾಗ, ನಾನು ಅಲ್ಲದನ್ನು ಕೈ ಬಿಟ್ಟು ನನ್ನ ಸ್ಮರಣೆ ಒಳಗೆ ಇರ್ಲಿಕ್ಕೆ ಬರ್ತೈತಿ. ಯಾವಾಗ್ಲೂ ಆ ಸ್ಮರಣೆ ಒಳಗೆ ಇರ್ಲಿಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ದೇಹದ ಸ್ಮರಣೆ, ವಿಷಯದ ಸ್ಮರಣೆ ಒಳಗೆ ಇರ್ತೇವೆ ನಾವು. ಅದಕ್ಕಾಗಿ ನೀ ಯಾವುದೇ ಹೊರಗಿನ ಶಬ್ದವನ್ನಾಗಲಿ ರೂಪವನ್ನಾಗಲಿ ಅರದು ಭಾವಿಸ್ಬೋಬೇಡ. ಅದು ಓಂಕಾರ ಸ್ವರೂಪ ಐತೆ ಅಂತನೂ ತಿಳ್ಕೊಬೇಡ, ಅದು ಜ್ಯೋತಿ ಸ್ವರೂಪ ಐತೆ ಅಂತನೂ ತಿಳ್ಕೊಬೇಡ. ಇವು ಯಾವುದನ್ನು ಅರದು ಭಾವಿಸಕ್ ಹೋಗ್ಬೇಡ. ನೀ ಭಾವಿಸ್ಕೊಂಡಂಗಿಲ್ಲ. ಈ ರೀತಿಯಾಗಿ ಈ ಕ್ರಮದಿಂದ ಹೋದ್ರೆ ಮಾತ್ರ ಆ ನಿಜ ಸುಖವನ್ನು ಪಡೀಲಿಕ್ಕೆ ಬರ್ತೈತಿ ಅಂತ ಅವ್ರು ಹೇಳ್ತಾರೆ. ಶ್ರೀ ಗುರುವೇ ಶರಣು, ಶಿವಯೋಗ ಸಂಪದವನ್ನು ನನಗೆ ಆಗು ಮಾಡಿದ ವಿಜಯವಿರಾಗಿ ಜನವಂತ. ಇದನ್ನ ತಿಳಿಸ್ಕೊಟ್ಟಂತ ಗುರುಗಳಿಗೆ ಆ ಸುಖವನ್ನು ಹೊಂದಿದಂತವ ವಂದನೆಗಳನ್ನು ಹೇಳ್ತಾನ. ನಿಮಗೆ ನಾನು ವಂದನೆ ಹೇಳ್ತೇನೆ ಶ್ರೀ ಗುರುವೇ. ಯಾಕಂದ್ರೆ ಶಿವಯೋಗ ಸಂಪದವನ್ನ ನನಗೆ ಅನುಭವ ಮಾಡಿಕೊಟ್ರಿ, ತಿಳಿಸ್ಕೊಟ್ರಿ. ಹಿಂಗ ಈ ರೀತಿಯಾಗಿ ಶಿವಯೋಗವನ್ನು ಮಾಡು ನೀನು ಅಂದ್ರ ನೀನ್ ನಿಜವಾದಂತ ಸುಖವನ್ನು ಹೊಂತಿ ಅಂತ ಹೇಳಿಕೊಟ್ರಿ. ಆ ಪ್ರಕಾರವಾಗಿ ನಾನು ಅದನ್ನ ಮಾಡಿದೆ, ನಾನು ಆ ಸ್ಥಿತಿ ಮುಟ್ಟಿದೆ ಅಂತ ಹೇಳ್ತಾನ.
ಹೊರಗನ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುದ. ತಾವು ಏನ್ ಹೇಳಿದ್ರಿ, ಹೆಂಗ ಆ ಯೋಗವನ್ನು ಮಾಡು ಅಂತ ಹೇಳಿದ್ರಿ. ಹೊರಗಿನ ವಿಷಯಾದಿ ಘಟಗಳನ್ನೆಲ್ಲ ಫಲರೂಪದಿಂದ ವಿಚಾರಪೂರ್ವಕವಾಗಿ ಅರಿತಾ ಆಶ್ರಯಿಸಿದ ಚಿದಾಭಾಸದ ಗುರುವು ಬಿಡಿದು. ಇದಕ್ಕೆಲ್ಲಕ್ಕೂ ಆಶ್ರಯವಾದಂತಹ ಚಿದಾಭಾಸನದ ಗುರುವನ್ನ ಹಿಡ್ಕೊಂಡು ಸತ್ಯ ಸಂವಿತ್ ಎನಿಸಿ ಮೆರೆವ ಪರತತ್ವವದು ನೀನೆಂದು ಹೇಳಿದ. ಸತ್ಯ ಸವಿತ್ ಉಳುಮೆಯಾದಂತ ಪರತತ್ವದ ಇರುವ ನೀನದಿ, ಎಲ್ಲಾ ಕಳೆದು ಉಳಿದಂತ ಉಳುಮೆನ ನೀನದಿ ಅಂತ ತಿಳಿಸ್ಕೊಟ್ರಿ. ಅದಕ್ಕೆ ಅದನ್ನು ತಿಳ್ಕೊಂಡು ಈ ರೀತಿಯಾಗಿ ಸುಯೋಗವನ್ನು ಮಾಡಿದೆ. ನಾನು ಆ ಸುಖದ ಸಂಪತ್ತಿನ ಒಡೆಯನಾದಿ ಅಂತ ಹೇಳ್ತಾರ. ನೀವು ತಿಳಿಸ್ಕೊಟ್ಟದ ಮೇಲೆ ನಾನು ಆ ಸುಖದ ಸಂಪತ್ತಿಗೆ ಒಡೆಯನಾಗೇನಿ ಅಂತ ಹೇಳ್ತಾರೆ. ಹೌದಲ್ಲ? ಈ ರೀತಿಯಾಗಿ ಸುಯೋಗವನ್ನು ಮಾಡದಾಗ ನಾವು ಆ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ. ನಿನಗೆ ಶರಣು. ಒಳಗೆ ಅಪು ಹಸು ಮನೋಮತಿ ನಿದ್ರೆ ಎನಿಸಿಕೊಳ್ಳುತ್ತಿರ್ಪ 5 ಕೋಶವನ್ನು ಬೇರಿಟ್ಟು ತಿಳಿಯುವ. ಒಳಗ ಇವ ಪಂಚಕೋಶಗಳ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಕ್ಕಂಥ 5 ಕೋಶಗಳನ್ನ ಬೇರಿಟ್ಟು ಇವನ್ ತಿಳಿಯುವಂತ ಅರುವ ನಾನದಿನಿ. ಯಾಕಂದ್ರ ಅನ್ನಮಯ ಕೋಶವನ್ನು ಅರಿತೇನೆ, ಈ ಜಡ ಶರೀರವನ್ನು ಅರಿತೇನೆ, ಮನೋಮಯ ಕೋಶವಾದಂತಹ ಸೂಕ್ಷ್ಮ ಶರೀರವನ್ನು ಅರಿತೇನೆ. ಹೌದಲ್ಲ? ಪ್ರಾಣಮಯ ಕೋಶವಾದಂತಹ ಪ್ರಾಣ ಆ ಕೋಶವನ್ನು ಅರಿತೇನೆ. ವಿಜ್ಞಾನಮಯ ಕೋಶವಾದಂಥದ್ದನ್ನು ಅರಿತೇನೆ, ಮನ ಬುದ್ಧಾದಿ ಬುದ್ಧಿಯನ್ನು ಅರಿತೇನೆ. ಹೌದಲ್ಲ? ನಾ ಬುದ್ಧಿ ಆಗುವುಗಳನ್ನ ಅರಿತೇನೆ, ಅದು ವಿಜ್ಞಾನಮಯ ಕೋಶ. ಮತ್ತು ಆನಂದಮಯ ಕೋಶ ಅದನ್ನು ಕೂಡ ಅರಿತೇನೆ. ನಾನು ಸುಖ ಆಯ್ತು ಸುಖ ಆಗಿಲ್ಲ ಅನ್ನೋದು ಅದನ್ನು ಹೇಳ್ತೇನೆ. ಈ 5 ಕೋಶಗಳನ್ನ ಅರಿತಾ ನಾನು ಬೇರೆ ಸಾಕ್ಷಿನ ಅದೇನಿ ಅಂತ ನೀವು ತಿಳಿದು ನೋಡು ಅಂತ ಹೇಳಿದ್ರಿ. ಅದನ್ನು ತಿಳ್ಕೊಂಡೆ. ನಾನು ತಿಳ್ಕೊಂಡು ಆ ನಿಜವಾದಂತ ಸಂಪತ್ತನ್ನ ಸುಖದ ಅನುಭವವನ್ನ ನಾ ಮಾಡಿಕೊಂಡೆ ಅಂತ ಹೇಳ್ತಾನೆ. ಇದನ್ನು ನೀವು ತಿಳಿಸ್ಕೊಟ್ರಿ ನನಗೆ. ನೀನು ಪಂಚಕೋಶಗಳಿಗೆ ಅನ್ಯದಿ ನೋಡಪ್ಪ. ನೀನು ಪಂಚಕೋಶಗಳನ್ನ ಅರಿಯುವಂತವ್ ನೀನದಿ. ಈ ದೇಹ ಹೆಂಗೈತಿ ಅಂದ್ರೆ 5 ಕೋಶಮಯವಾಗಿ ಐತಿದು. ಇದಕ್ಕೆ ಆಧಾರ ನೀನದಿ ನೋಡು ಅಂತ ಹೇಳಿದ್ವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಕ್ಕಂಥ 5 ಕೋಶಗಳಿಗೆ ಅಧಿಪತಿ ಅದಿ ನೀನು, ಆಧಾರ ನೀನದಿ ಅಂತ ತಿಳಿಸಿದ್ರಿ. ಅದನ್ನ ತಿಳ್ಕೊಂಡು ಆ ಸುಖದ ಸಂಪತ್ತನ್ನ ನಾನು ಅನುಭವಿಸಿದೆ ಅಂತ ಹೇಳ್ತಾರೆ. ವೇದ ಅಪರೋಕ್ಷವೆಂಬ 2 ಉಪಾಧಿಯನ್ನು ಉಳಿದು. ವೇದ ಮತ್ತು ಅಪರೋಕ್ಷ ಅಂತ 2 ಉಪಾಧಿಗಳನ್ನ ಉಳಿದು. ಇದು ಭೇದ ಐತಿ, ಅದ ಅಭೇದ ಐತಿ, ಅಪರೋಕ್ಷ ಐತದ. 2 ಉಪಾಧಿಗಳನ್ನ ಅಳೆದು ಅಂದ್ರೆ ಈ ಜಡ ಶರೀರ ಮತ್ತು ಕಾರಣ ಶರೀರ ಎರಡನ್ನು ಬಿಟ್ಟು ವಾದಿಸದ ಅಖಂಡ ಏಕರಸ ರೂಪ ನೆನೆಸಿದ. ವಾದಕ್ಕೆ ನಿಲುಕಲಾರದಂಥದ್ದು ಏಕ ಅಖಂಡ ಚಿದ್ರೂಪ ವಸ್ತುನೇ ನಾನು ಅದೇನಂತ ತಿಳ್ಕೊಂಡೆ. ಅದನ್ನು ತಿಳಿಸ್ಕೊಟ್ರಿ ನೀವು. ನೀನು ಈ ಮಹಾಕಾರಣ ಶರೀರಕ್ಕೂ ಸಾಕ್ಷಿ ಅದೀಪ, ಈ ಜಡ ಶರೀರಕ್ಕೂ ಸಾಕ್ಷಿ ಅದಿ. ಇದು ಭೇದ ರೂಪದಿಂದ ಕೂಡಿತಿ, ಅದು ಭೇದ ಇಲ್ಲಲ್ಲಿ ಆದ್ರೂ ಕೂಡ ಅದನ್ನ ಅರಿತೀನಿ. ಮಹಾಕಾರಣ ಶರೀರವನ್ನು ನೀನು ಅರಿತಿ, 2ಕ್ಕೂ ಸಾಕ್ಷಿಯಾದಂತ ಅರು ನೀನದಿ ನೋಡು ಅಂತ ನೀವು ತಿಳಿಸಿದ್ರಿ. ಅದನ್ನು ತಿಳ್ಕೊಂಡೆ ನಾನು ನಿತ್ಯ ಸುಖಿ ಅದೇ. ಈಗ ಈ ಸುಯೋಗದ ಕ್ರಮವನ್ನ ತಾವು ತಿಳಿಸಿದ್ರಿ ಅಂತ ನಾನು ನಿಮಗೆ ಶರಣು ಅಂತ ಹೇಳ್ತೀನಿ. ಈ ರೀತಿಯಾಗಿ ಶಿವಯೋಗವನ್ನು ಮಾಡಬೇಕಾಗೈತಿ. ಹೌದಲ್ಲ? ಶಿವಯೋಗ ಅಂದ್ರೆ ಈ ಜಡಭಾವವನ್ನು ನೀಗಬೇಕಾಗೈತಿ, ಸೂಕ್ಷ್ಮ ಭಾವವನ್ನು ನೀಗಬೇಕಾಗೈತಿ, ಆನಂದ ಭಾವವನ್ನು ನೀಗಿದಾಗ
ಆ ಮಹಾಕಾರಣ ಶರೀರ ಭಾವನ ಅಳದ ನಾನೇ ನಾನಾಗಿ ಉಳಿದಾಗ ಅವಾಗ ಶಿವಯೋಗ ಆಗತ್ತೆ. ಹೌದಲ್ಲ? ವರ ಮುನಿಪತಿ ನಿನ್ನ ಕರುಣದಿಂದ ಅನುಪಮ ಹರುಷವಾದುದು ನೋಡು ಎನಗೆ ಇಂದು. ಮುನಿಪತಿ ಮುನಿಯಲ್ಲಿ ಶ್ರೇಷ್ಠನಾದವನಂತ ಪತಿಯೇ ಅಂತ ಹೇಳ್ತಾರೆ ಯಜ್ಞವಲ್ಕ್ರ. ಈಗ ಮೈತ್ರಿ ಹೇಳ್ತಾಳೆ ಇದನ್ನ. ನಿನ್ನ ಕರುಣದಿಂದ ನೀನ ಈ ಕರುಣ ಇಂದ ನಾನು ತಿಳಿಸಿದ್ರಿ. ಅನುಪಮ ಶ್ರೇಷ್ಠವಾದಂತ ಉಪಮೆಗೆ ನಿಲುಕಲಾರದಂತ ಹರುಷ ಆನಂದ ಇವತ್ತಾತು ನನಗೆ. ಯಾಕಂದ್ರ ನೀವು ಅದನ್ನ ತಿಳಿಸಿದ್ರಿ ನನಗೆ. ನೀ ಆನಂದ ಸ್ವರೂಪನೇ ಇದ್ದಿ, ಸುಖ ಸ್ವರೂಪನೇ ಇದ್ದಿ, ಸುಖದ ವಾರಿದನ ಸಮುದ್ರನ ನೀನಿದ್ದಿ ಅಂತ ತಿಳಿಸಿದ್ರಿ. ಆ ಸುಖವನ್ನ ವಿಷಾದಿಗಳಲ್ಲಿ ಹುಡುಕಬೇಡ, ನೀನೇ ಅದದಿ ಅಂತ ತಿಳಿದು ನೋಡು ಅಂತ ಹೇಳಿರಿ. ಅದನ್ನ ನಾ ತಿಳ್ಕೊಂಡೆ. ಈಗ ತಿಳ್ಕೊಂಡೆ ನಿತ್ಯ ಸುಖಿ ಅದೇ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಶಿವಯೋಗವನ್ನು ಮಾಡಿದಾಗ ಆ ನಿಜವಾದಂತ ಆನಂದದೊಳಗೆ ಮಿಂದು ಹೇಳಲಿಕ್ಕೆ ಬರ್ತೈತೆ. ನಾವು ಶಿವಯೋಗ ಮಾಡ್ತೇವೆ, ಹೊರಗೆ ಮಾಡ್ತೇವಲ್ಲ, ಒಳಗಿಂದ ಇದು. ಶಿವಯೋಗ ಅನ್ನೋದು ಒಳಗಿನ ಕ್ರಿಯೆ, ಹೊರಗಿಂದಲ್ಲ. ಹೊರಗೆ ಏನೋ ಮಾಡೋದು ಶಿವಯೋಗ ಅಲ್ಲ. ಶಿವಯೋಗ ಅಂದ್ರೆ ಗಪ್ಪ ಆಗ್ಬೇಕು ಅಂತ. ಯೋಗ ಶಿವನೊಡನೆ ಸಮರಸ. ಶಿವ ನನಗೆ ಅನ್ಯವಾಗಿಲ್ಲ, ನಾನಾ ಶಿವಸ್ವರೂಪದನಿ, ನಾನಾ ಮಂಗಲಕರವದು ವಸ್ತು. ನಾ ದೇಹ ಅಲ್ಲ, ಮನ ಅಲ್ಲ, ಬುದ್ಧಿ ಅಲ್ಲ, ಚಿತ್ತಲ್ಲ, ಅಹಂಕಾರ ಅಲ್ಲ. ಇವನ್ನೆಲ್ಲವನ್ನು ಮೀರಿರ್ತಕ್ಕಂಥ ಪಂಚಕೋಶಗಳಿಗೆ ಆಧಾರವಾಗಿರುವಂತ, ಸಾಕ್ಷಿಯಾಗಿರುವಂತ ಅರುಣಾನದೇನನ್ನುವಂತ ಆ ವಿಚಾರ ಪೂರ್ವಕವಾಗಿ ಗಟ್ಟಿಗೊಳಿಸ್ಕೊಂಡಾಗ ಶಿವಯೋಗವಾಕ್ಯತಿ. ಹೌದು. ಅದು ಬಿಟ್ಟು ನಾವು ಹೊರಗೆ ಏನೇನೋ ಮಾಡಾಕತ್ತೇವೆ. ಹೊರಗಿನ ಕ್ರಮನ ಹಿಡದೆ ಹೊರತಾಗಿ ಒಳಗಿನ ಕ್ರಮ ಹಿಡದೇ ಇಲ್ಲ ನಾವು. ಅದಕ್ಕೆ ಕಷ್ಟಗಳು ಬರಕತ್ತೇವ ನಮ್ಗೆ. ಒಳಗಿನ ಕ್ರಮ ಹಿಡದಿದ್ರೆ ಕಷ್ಟಗಳು ಬರ್ತಿದ್ದಿಲ್ಲ. ಒಳಗೆ ಮಾಡುವಂಥದ್ದು ಹೊರಗೆ ಮಾಡಾಕತ್ತೇವ್ ನಾವು. ಸಂಕೇತವನ್ನು ಇಟ್ಕೊಂಡು ಮಾಡಾಕತ್ತೇವ. ಅವ್ರ ಸಂಕೇತ ಇಲ್ಲದಾರಂಗೆ ಮಾಡಬೇಕಾಗೈತಿ. ಹೌದಲ್ಲ? ಸಂಕೇತ ಇಟ್ಕೊಂಡು ನಾವು ಶಿವಯೋಗ ಮಾಡಾಕತ್ತೇವೆ. ಶಿವಯೋಗ ಮಾಡಕ್ ಯಾವ ಸಂಕೇತಗಳು ಬೇಕಾಗಿಲ್ಲ. ಹೌದಲ್ಲ? ಬೇರೊಂದು ಯೋಗದಳು ಬಳಲದೆ ಆನಂದವನೇ ಸೂರೆಗೊಡುವ ಆತ್ಮ ನಿಜನಿಷ್ಠರಾಗಿ. ಸುಮ್ಮನೆ ಆ ಯೋಗ ಈ ಯೋಗ ಮಾಡಿ ಯಾಕೆ ಬಳಲ್ತೀರಿ? ಎಲ್ಲಾ ಯೋಗಗಳು ಜ್ಞಾನ ಯೋಗದ ಕೆಳಗದಾವು ಅಂತ ಶಿವಾನಂದವ್ರು ಹೇಳಿದ್ದು. ಹೌದಲ್ಲ? ಎಲ್ಲಾ ಯೋಗಗಳು ಜ್ಞಾನ ಯೋಗದ ಕೆಳಗದಾವು, ಅದಕ್ಕೆ ಜ್ಞಾನವನ್ನ ಮಾಡ್ಕೊರಿ ಅಂತ ಹೇಳಿದ್ದು. ಹೌದಲ್ಲ? ಯಾಕೆ ಸುಮ್ಮನೆ ಈ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸ್ತೀರಿ ಮುಕ್ತಿ ಬಯಸಿ ಮನುಜರೇ ಅಂತ. ಬೇರೊಂದು ಯೋಗದಲ್ಲಿ ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮ ನಿಜನಿಷ್ಠೆ ಬಂದಿಲ್ಲ ನಮಗೆ. ನಮ್ ನಿಷ್ಠೆ ಎಲ್ಲ ಐತಿ ಅಂದ್ರೆ ದೇಹದ ಮೇಲೆ ನಿಷ್ಠೆ ಐತಿ, ವಿಷಯಾದಿಗಳ ಮೇಲೆ ನಿಷ್ಠೆ ಐತಿ. ಅದಕ್ಕೆ ಆನಂದ ಇಲ್ಲಂಗ ಐತಿ. ನಿಷ್ಠೆ ನಮ್ಮ ನಿಜವಾದಂತ ಇರುವಿನ ಮೇಲೆ ನಿಷ್ಠೆ ಉಳ್ಳವರಾಗಿದ್ರ ಆನಂದನ ಆನಂದ ಇರ್ತಿತ್ತು. ಅದಕ್ಕೆ ಬೇರೊಂದು ಯೋಗದಲ್ಲಿ ಆ ಯೋಗ ಈ ಯೋಗ ಸಾಕಷ್ಟು ಯೋಗ ಕ್ರಮಗಳದ. ಹಠಯೋಗವನ್ನು ಮಾಡ್ತಾರ. ಹೌದಲ್? ಶಿವಯೋಗ ಮಾಡ್ತಾರ. ಹೌದಲ್? ಮಂತ್ರ ಯೋಗ ಮಾಡ್ತಾರ, ಕರ್ಮಯೋಗ, ರಾಜಯೋಗ. ಹೌದಲ್? ಅನೇಕ ನಮೂನಿ ಯೋಗಗಳನ್ನು ಮಾಡ್ತಾರ. ಎಲ್ಲವೂ ಜ್ಞಾನ ಯೋಗದ ಕೆಳಗದಾವ. ಅದಕ್ಕೆ ಜ್ಞಾನವನ್ನ ಮಾಡ್ಕೋರಿ ಅಂತ ಹೇಳಿ. ನಂಬು ಜ್ಞಾನವನ್ನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಬೇಡ್ರಿ, ಮುಕ್ತಿಯನ್ನು ಬಯಸಿ ಮನುಷ್ಯರೇ. ಮುಕ್ತಿನ ನಿನಗಾಗಬೇಕಂದ್ರೆ ಜ್ಞಾನವನ್ನ ನಂಬ. ಹೌದು. ಯೋಗ ಅಂದ್ರೆ ಏನು? ಕೂಡುವಿಕೆ, ಸಮರಸ, ಬೆರಿಕೆ ಆಗುದು. ಯಾರೊಡನೆ ಬೆರಿಕೆ ಆಗುದು? ಯಾರೊಡನೆ ಕೂಡುದು? ನನ್ನೊಡನೆ ನಾನ ಕೂಡುದು. ನಾನು ಅಲ್ಲದ್ರ ಕೂಡಿ ದುಃಖವನ್ನು ಅನುಭವಿಸಾಕತ್ತೇವು. ಹೌದಲ್ಲ? ಶರೀರ ನಾನಲ್ಲ, ಆದ್ರೆ ಶರೀರ ಕೂಡಿ ದುಃಖವನ್ನ ಸಂಕಟವನ್ನ ಅನುಭವಿಸಕತ್ತೇವೆ.
ನಾವು ಯೋಗ ಅಂದ್ರೆ ಬರೀ ಆಸನ ಅಂತ ಅಷ್ಟ ತಿಳ್ಕೊಂಡ್ಬಿಟ್ಟೆವು. ಹೌದಲ್ಲ? ಆಸನಕ್ಕೂ ಕೂಡ ಮತ್ತು ಯೋಗಕ್ಕೂ ಕೂಡ ಬಹಳ ಅಜಗಜಾಂತರ ವ್ಯತ್ಯಾಸ ಐತಿ. ಆಸನ ಬಹಿರಂಗದ ಆ ವ್ಯಾಯಾಮಗಳು ಅಷ್ಟ, ಶರೀರ ಸದೃಢತೆಗಾಗಿ. ಹೌದಲ್ಲ? ಆಸನವು ಅಂದ್ರೆ ಶರೀರ ಸದೃಢತೆಗಾಗಿ, ಆರೋಗ್ಯ ದೃಷ್ಟಿಯಿಂದ ಹೇಳಿದ್ರು. ಯಾಕಂದ್ರೆ ಶರೀರ ಇದು ಆರೋಗ್ಯ ಇದ್ರೆ ಮಾತ್ರ ಆ ಯೋಗವನ್ನು ಮಾಡ್ಲಿಕ್ಕೆ ಬರ್ತೈತಿ ಅಂತ ತಿಳ್ಕೊಂಡು ಅವನ ಆಸನಗಳನ್ನ ಹೇಳಿದ್ದು. ಹೌದಲ್ಲ? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಶರೀರ ಇದು ಇದ್ದಾಗ ಅದನ್ನ ಮಾಡ್ಕೊಳಕ್ ಬರ್ತೈತಿ, ಕಲು ಧರ್ಮವನ್ನ ಸಾಧಿಸ್ಲಿಕ್ಕೆ ಬರ್ತೈತಿ ಅಂತ ಶರೀರ ಆರೋಗ್ಯ ದೃಷ್ಟಿಯಿಂದ ಆಸನಗಳನ್ನ ಹೇಳಿದ್ದ. ಅವು ಆಸನಗಳನ್ನ ಅತಿ ಆದ್ರ ಅವು ಕೂಡ ಏನು ಅಪಾಯನ ಅಂತ. ಹೌದು, ಎಲ್ಲರಿಗೂ ಎಲ್ಲ ಆಸನಗಳನ್ನ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಕಕ್ ಆಕೈತಿ ಅನ್ನುವಂತ ವಿಚಾರ ಮಾಡಿ ನೋಡಿದ್ರೆ ಎಲ್ಲರಿಗೂ ಎಲ್ಲ ಆಸನ ಹಾಕಕ್ ಆಗುದಿಲ್ಲ. ಮಯೂರ ಆಸನ ನವಲಿನ ಗತೆ ನಿಲ್ಲ ಅಂತಂದ್ರೆ ನಿಲ್ಲಿಕ್ ಬರ್ತೈತೇನು? ಹೌದಲ್? ಆಗುದಿಲ್ಲ. ನವಿಲಿನ ಮಯೂರ ಆಸನ ಹಾಕಂತಂದ್ರೆ ಹಾಕಕ್ ಬರ್ತೈತೇನು? ಎಲ್ಲರಿಗೂ ಹಾಕಕ್ ಆಗುದಿಲ್ಲ. ಅದಕ್ಕೆ ಯಾವುದು ನಿನಗೆ ಹಿತ ಅನಿಸ್ತತಿ, ಯಾವುದು ನಿನ್ನ ಶರೀರ ದೃಷ್ಟಿಯಿಂದ ಆರೋಗ್ಯವಾಗಿ ಇರ್ಲಿಕ್ಕೆ ಬೇಕು ಅಂತ ಆಸನಗಳನ್ನ ಅಷ್ಟ ಮಾಡಿಕೊಂಡು ನಿನ್ನ ನಿಜವಾದಂತ ಉದ್ದೇಶ ಏನೈತಿ ಅದನ್ನ ಅರಿದು ಅದರ ಕಡೆ ಲಕ್ಷ್ಯ ಕೊಡುವಂತೆ. ಹೌದಲ್ಲ? ಅದಕ್ಕೆ ಅವರು ಬೇರೊಂದು ಯೋಗದಲ್ಲಿ ಬಹಳ ಅಂದ್ರೆ ಆನಂದವನ್ನೇ ಸೂರಿಗಳು ಆತ್ಮ ನಿಜನಿಷ್ಠರಾಗಿರುವ. ಆತ್ಮನಲ್ಲಿ ನಿಜನಿಷ್ಠೆ ಭಾವಗಳು ಬರ್ಬೇಕಾಗೈತಿ ನಮ್ಗೆ. ನಾನೇ ಅದ ಸದ್ರೂಪ ವಸ್ತುನೇ ನಾನು ಅಂದೇನೆ ಅನ್ನುವಂತ ಅದರ ಮೇಲೆ ನಿಷ್ಠೆ ಉಳ್ಳವರಾಗ್ಬೇಕಾಗೈತಿ. ದೇಹದ ಮೇಲೆ ನಿಷ್ಠೆ ಐತಿ, ನಮ್ಗ ವಿಷಯದ ಮೇಲೆ ನಿಷ್ಠೆ ಐತಿ. ಹಿಂಗಾಗಿ ಆನಂದ ಇಲ್ದಂಗ ಆಗೈತಿ. ಮನದೋಳ್ ಆರಬ್ಧ ಕರ್ಮಾಧೀನದಿಂದ ಇರದೆ ಜನಿಸುವ ಅಂಗಜ ವಿಕಾರಾದಿ ಗುಣವೆಲ್ಲ ನನಗೆ ವಿಷಯಗಳು ಅವನರಿವ ಅರಿವೇ ತಾನೆಂಬ ನೆನವು ಸಂತತ ಅಳಿಯದಿರುವುದೇ ಯೋಗ. ಮನದೊಳಗೆ ಆರಬ್ಧ ಕರ್ಮದಿಂದ ಜನಿಸುವಂತ ಅಂಗಜ ವಿಕಾರಗಳೆಲ್ಲವೂ ಅವು ಅಂಗಜ ವಿಕಾರಗಳಿಗೆ ನಾನು ಸಾಕ್ಷಿ ಇದ್ದೇನೆ. ಹೌದಲ್? ಈ ಮನದೊಳಗೆ ಉದಯಕ್ಕವ ಹೌದಲ್ರಿ? ಮನಸ್ಸಿನೊಳಗೆ ಹೊರಗೆ ಆಸನ ಹಾಕೊಂಡ್ ಕುಂತಾಗ ಇವೆಲ್ಲ ಉದಯಕ್ಕವಿಲ್ರಿ. ಕೈ ನೋಸ್ತೈತಿ, ಕಾಲ್ ನೋಸ್ತೈತಿ, ತಲೆ ನೋಸ್ತೈತಿ, ದುಬ್ಬು ನೋಸ್ತೈತಿ, ಅಲ್ಲಿ ಹಿಡದೈತಿ, ಇಲ್ಲಿ ಹಿಡದೈತಿ, ಚಲೋ ಅಕ್ಕವು. ಮನಸ್ಸೊಳಗೆ ಇವು ಬರಬಾರ್ದು ಅಂತ ಅಂತ ಆಸನ ಹಾಕ್ಬೇಕಲ್ಲ. ಮನದೊಳಗೆ ಆರಬ್ಧ ಕರ್ಮದಿಂದ ಅಂಗಜ ವಿಕಾರಗಳಿಗೆಲ್ಲಕ್ಕೂ ನಾನು ಸಾಕ್ಷಿ ಇದೇನೆ ಅಂತ ತಿಳ್ಕೊಬೇಕು. ಅಲ್ಲಿ ಉದಯ ಆಗ್ತಕ್ಕಂಥ ಅಂಗಜ ವಿಕಾರಗಳ ಭಾವನೆಗಳ ಬರ್ಲಾರ್ದಂಗ ನೋಡ್ಕೋಬೇಕಲ್ಲ. ಅಂಗದ ಭಾವ ಬರಬಾರ್ದಲ್ಲಿ ಆ ಆಸನ ಹಾಕ್ಬೇಕಲ್ಲ. ಆಸನ ಸ್ಥಿರವಾಗಿರಲು ಮನ ಆಶು ಅಕ್ಷಿಗಳ ನಾಸಾಗ್ರದಲ್ಲಿ ಬರ್ಬೇಕಲ್ಲ. ಆಸನ ಹೇಳ್ಯಾರ ಅವ್ರು. ಯಾವ ಆಸನ ಹಾಕು? ಹೌದಲ್ಲ? ಮನಸ್ಸ ನಿನ್ನ ಸರ್ವಾಧಾರಣಂತ ಅದನ್ನ ಆಸನ ಹಾಕಿ. ಹೌದಲ್ಲ? ಅದು ಬರ್ಬೇಕಲ್ಲ. ಆ ಆಸನ ಹಾಕಕ್ ಬರ್ಬೇಕಲ್ಲ. ಆಸನ ಹಾಕಕ್ ಬಂದಾಗ ಇದು ನಿಜವಾದಂತ ಆನಂದವನ್ನ ಸವಿಲಿಕ್ಕೆ ಬರ್ತೈತಿ. ಅದಕ್ಕೆ ಅವ್ರು ಹೇಳ್ತಾರ, ಮನದೊಳಗೆ ಆರಬ್ಧ ಕರ್ಮದಿಂದ ಜನಿಸುವ ಅಂಗಜ ವಿಕಾರಗಳೆಲ್ಲವೂ ನನಗೆ ಸಾಕ್ಷಿ ಅದೇನಿ, ನಾನು ಅವಕ್ಕೆ ಸಾಕ್ಷಿ ಅದೇನಿ, ನನಗೆ ಸಂಬಂಧ ಇಲ್ಲ. ಈ ಅಂಗಜ ವಿಕಾರಕ್ಕೆಲ್ಲ ನಾನು ಸಾಕ್ಷಿ ಅದೇನಿ ಅಂತ ತಿಳ್ಕೊಂಡು, ಹೌದಲ್ಲ? ನನ್ನನ್ನ ಬಿಟ್ಟು ಬಿಡದ ಯಾವಾಗಲೂ ನನ್ನ ಅನುಸಂಧಾನ ಮಾಡ್ತಾ ಒಳಗೆ ನನ್ನ ನೆನಪಿನೊಳಗೆ ಇರಬೇಕಲ್ಲ, ಅರಿವಿನ ನೆನಪಿನೊಳಗೆ ಇರಬೇಕಲ್ಲ. ಅದಕ್ಕೆ ಯೋಗ ಅಂತಂದ್ರು. ಈ ಭಾವ ಬರಬಾರ್ದು. ಅಂಗಜ ವಿಕಾರಗಳೆಲ್ಲವೂ ನನ್ನ ಸಂಬಂಧ ಇಲ್ಲಿದೆ. ಇದು ವಿಕಾರ ಆಗುದ, ಇದನ್ನ ಯಥಾಸ್ಥಿತಿ ಒಳಗೆ ಇಟ್ಕೊಂಡಕ್ ಆಗುದಿಲ್ಲ. ವಿಕಾರ ಆಗುದ ಗೊತ್ತಿಲ್ದಂಗ ವಿಕಾರ ಆಕೈತಿ. ಹೌದಲ್? ಗೊತ್ತ ಹಚ್ಕೊಡುದಿಲ್ಲ ಅದು ವಿಕಾರ ಆಗೈತಿ ಅನ್ನೋದು. ಗೊತ್ತ ಹಚ್ಕೊಡುದಿಲ್ಲ, ಹಂಗ ವಿಕಾರ ಆಕೈತಿ ಅದು.
ದಿನ ನೋಡ್ತೇವೆ, ದಿನ ಇದನ್ನ ಮಾಡ್ತೇವೆ, ತಿರ್ತೇವೆ, ತಿಳ್ಕೊಂತೇವೆ, ಆದ್ರೂ ಕೂಡ ಇದು ವಿಕಾರ ಆಗೈತೆ ಅಂತ ಹಚ್ಕೊಡುದು. ಅಷ್ಟೊಂದು ಮಾಯಾ ಆವರಣ ಆಗೈತಿ ಇದಕ್ಕ. ಹೌದಲ್ಲ? ಅಷ್ಟು ಮಾಯಾ ಆವರಣ ಬಿದ್ದು ಒದ್ದಾಡಕತ್ತೇವ. ಅದಕ್ಕೆ ಈ ವಿಕಾರಗಳಿಗೆಲ್ಲವೂ ನಾನು ಸಾಕ್ಷಿ ಅದೇನಂತ ಮನದೊಳಗೆ ತಿಳ್ಕೊಬೇಕಲ್ಲ. ಅದಕ್ಕೆ ಅವಾಗ ಯೋಗವನ್ನು ಮಾಡ್ಲಿಕ್ಕೆ ಬರ್ತೈತಿ. ಅದಕ್ಕೆ ಯೋಗ ಅಂತ. ಮಹದಾದಿ ವಿಕೃತಿ ಒಡಗೂಡದ ಮತ್ತ ಹೊರಗಿಂದ ಈ ಮಹದಾದಿ ವಿಕೃತಿಗಳಿಗೆ ನಾನು ಸಾಕ್ಷಿ ಅದೀನಿ, ಇದ್ರೊಳಗೆ ಒಡಗೂಡಿಲ್ಲ, ಇದ್ರೊಳಗೆ ನಾನು ಬೆರಿಕೆ ಆಗಿಲ್ಲ. ಅದ್ವಯ ನಾನು ಹೆಂಗದೀನಿ, ಅದ್ವಯ ಅದೀನಿ, ನಿತ್ಯ ಅದೀನಿ, ಸಚ್ಚಿದಾನಂದ ಪರಿಪೂರ್ಣ ವಸ್ತು. ಸಹಜ ಪರಬೊಮ್ಮವನೇ ತಾನೆಂಬ ಮತಿ ಮರೆಯದಿರುವುದೇ ವೇದಾನುಮತವಾದ ಯೋಗ. ಒಳಗೆ ನಾ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ಅದೇನಿ ಅನ್ನೋದು ಮರಿಬಾರ್ದು. ಈ ಮಹದಾದಿ ವಿಕೃತಿಗಳಿಗೆ ನಾನು ಸಾಕ್ಷಿ ಅದೇನಿ, ನಾನು ಹೆಂಗದೇನಿ, ಅದ್ವಯ ಅದೇನಿ, ನಿತ್ಯ ಅದೇನಿ, ಪರಿಪೂರ್ಣ ಅದೇನಿ, ನಾ ಬ್ರಹ್ಮಮಯವಾಗಿ ಅದೇನಿ, ಆ ಬ್ರಹ್ಮವಸ್ತುನೇ ನಾನು ಅದೇನಿ ಅನ್ನುವಂತ ತಿಳುವಳಿಕೆ ಅಳವಟ್ಟಿದ್ದಾದ್ರೆ ಅದಕ್ಕೆ ವೇದಾನುಮತದ ಯೋಗ ಅಂತ ಹೇಳಿದ್ದ. ಕರ್ಣಾದಿ ಗುಣ ವಿಷಯ ತತಿಗೆ ಸಾಕ್ಷಿಕನೆಂಬ. ಕರ್ಣಾದಿ ವಿಷಯ ತತಿಗೆ ನಾನು ಸಾಕ್ಷಿ ಅದೇನಿ. ಈ ಕರ್ಣಾದಿಗಳಿಗೆ ಅಂತಃಕರಣಕ್ಕೂ ಮತ್ತು ವಿಷಯಕ್ಕೂ ನಾನು ಸಾಕ್ಷಿ ಅದೇನಿ. ಅಂತಃಕರಣ ವ್ಯವಹಾರಕ್ಕೂ ಜ್ಞಾನೇಂದ್ರಿಯ ವ್ಯವಹಾರಕ್ಕೂ ಮತ್ತು ಈ ವಿಷಯ ತತಿಗೂ ನಾನು ಸಾಕ್ಷಿ ಅದೇನಿ. ಗುರು ಶಂಭುಲಿಂಗ ತಾನಾದೇನೆಂಬ. ಆ ಗುರು ಶಂಭುಲಿಂಗನ ನಾನದೇನೆ ಅಂತ ಪರಿಕಲ್ಪನೆಯನ್ನು ಉಳಿದು ಆ ಕಲ್ಪನೆಯನ್ನು ಕೂಡ ಕೈ ಬಿಟ್ಟು ತೆರೆ ಅಡಗಿದ ಅಂಬುದಿಯಂತೆ ಸಲೆ ಸುಮ್ಮನಿವುದೇ ನಿಜ. ತೆರೆ ಅಡಗಿದಂತೆ ಸಲೆ ಸುಮ್ಮನಿವುದೇ ನಿಜ. ತೆರೆ ಅಡಗಿದ ಅಂಬುದಿ ಆಗ್ಬೇಕಲ್ರಿ. ಯಾವಾಗ ನಿಲ್ತಾವ ತೆರೆಗಳು? ಹೌದಲ್ಲ? ಸಮುದ್ರದೊಳಗೆ ತೆರೆಗಳು ನಿಲ್ತಾವನು? ಇಲ್ಲ. ಒಳಗ ಆಳಕ್ ಹೋದಾಗ ತೆರೆನ ಇಲ್ಲ ಅಲ್ಲಿ. ಆಳಕ್ ಹೋದಾಗ ಯಾವ ತೆರೆ ಅದಾವ್ರಿ? ಒಳಗ್ ಹೋದಾಗ ಶಾಂತನ ಐತೆ ಸಮುದ್ರ. ಮ್ಯಾಲ ಅಷ್ಟ ತೆರೆ ನೊರೆಗಳು. ಆಳಕ್ ಹೋದಾಗ ತೆರೆನೂ ಇಲ್ಲ, ನೊರೆನೂ ಇಲ್ಲ, ಶಾಂತನ ಐತೆ. ಮ್ಯಾಲೆ ಅಷ್ಟ ಒಯ್ದಾಡ್ತತಿ, ಒಳಗ್ ಹೋದ್ರ ಒಯ್ದಾಟಿಲ್ಲ. ಹಂಗೆ ನಿನ್ನೊಳಗ ಆ ಶಂಭುಲಿಂಗನೇ ನಾನಂತ ತಿಳ್ಕೊಂಡು ಆ ಭಾವನೆಯನ್ನು ಕೂಡ ಇಟ್ಕೋಬೇಡ. ಆ ಸುಖದ ಸಮುದ್ರನ ನಾನಂತ ತಿಳ್ಕೊಂಡು ಆ ಭಾವನೆಯನ್ನು ಕೂಡ ಕೈ ಬಿಡು. ಕೈ ಬಿಟ್ಟಾಗ ಅದು ಸಲೆ ಸುಮ್ಮನಿಯುವುದೇ ನಿಜ. ಸುಮ್ಮನೆ ಇರಾಕಂದ್ರೆ ಬಹಳ ಕಠಿಣ ಐತಿ. ಸುಮ್ಮನೆ ಇರೋದಂದ್ರೆ ಅಷ್ಟು ಸರಳ ಇಲ್ಲ. ಸುಮ್ಮನೆ ಇರೋದಂದ್ರೆ ಬಹಳ ಕಠಿಣ. ಅದು ಎಲ್ಲವನ್ನು ಮಾಡಬಹುದು. ಹೌದು, ಸುಮ್ಮನೆ ಇರೋದಂದ್ರೆ ಬಹಳ ಕಠಿಣ ಐತಿ. ಎಲ್ಲ ಮಾಡ್ಬೋದು ಅಂತ ಹೇಳ್ತೇವೆ. ನಾ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ತೇನ್ರಿ ಅಂತ ಹೇಳ್ತೇವೆ. ಆದ್ರೆ ಮನಸ್ಸ ಮಾಡಕ್ ಆಗೋದಿಲ್ಲ. ದರೆಯೇನೋ ಅಜದಂತೆ ಸುಳ್ಳಬಹುದು, ಕಾಣಲ್ಲ ಅವರು. ಮೇಲ್ಗಿರಿಯನ್ನ ಅಂಗುಲಿ ಒಳಗೆ ಎತ್ತಬಹುದು, ಸಮುದ್ರವನ್ನ ಒಮ್ಮೆ ಪಾನ ಮಾಡಲಬಹುದು, ಆದ್ರ ಸಹಿಸಲಾಗದು ಈ ಮನವನ್ನು. ಎಲ್ಲ ಮಾಡ್ತೇನೆ ಅಂತ ಹೇಳ್ತೇನೆ, ಆದ್ರ ಮನಸ್ಸನ್ನ ಮಾಡಕ್ ಆಗೋದು, ಮನಸ್ಸು ನಿಲ್ಸಾಕ ಆಗಲ್ಲ. ನಾ ಮನಸ್ಸು ಮಾಡಿದ್ರಿ ಏನ್ರಿ, ಏನ್ ದೊಡ್ಡ ಆಗದೈತಿ ಅಂತ ಹೇಳ್ತೇವೆ. ಅವ್ರ ಮನಸ್ಸು ಮಾಡುವ ಅಂತಂದ್ರೆ ಮನಸ್ಸು ಮಾಡಕ್ ಆಗೋದು. ಹೌದಲ್ರಿ? ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಸಲೆ ಸುಮ್ಮನಿಯುವುದೇ ನಿಜ. ಸುಮ್ಮನೆ ಇರೋದಂದ್ರೆ ಬಹಳ ಕಠಿಣ. ಎಲ್ಲಾ ಮಾಡಬಹುದು. ಸುಮ್ಮನೆ ಇರೋದಂದ್ರೆ ಬಹಳ. ನೋಡ್ರಿ, ಒಂದ್ ಸ್ವಲ್ಪ ಸುಮ್ಮನೆ ಇರ್ರಿ ಅಂತಂದ್ರೆ ಇರ್ತೇವಲ್ಲ. ಶರೀರ ಸುಮ್ಮನೆ ಇರಿಸ್ಬೋದು, ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಲ್ಲ. ಹೌದಲ್ಲ? ಮನಸ್ಸು ಸುಮ್ಮನೆ ಇರಿಸೋದಂದ್ರೆ ಬಹಳ ಕಠಿಣ ಐತಿ. ಯಾಕೆ? ಹುಡುಗ ಬುದ್ಧಿ ಅದ. ಹರಿದಾಡೋದ ಅದಕ್ಕೆ ಮನಸ್ಸು.
ಅದಕ್ಕೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಕೊಟ್ಟಾಗ ಅದು ನಿಲ್ತೈತಿ ಅಂತ. ಹುಡುಕಾಡೋದಾದ ಮನಸ್ಸು. ಯಾಕಂದ್ರೆ ವಾಸನೆಯಿಂದ ಒಳಗೆ ಸೂಕ್ಷ್ಮವಾಗಿ ವಾಸನೆಗಳದಾವ. ಆ ವಾಸನೆಗಳ ಹುಡುಕಾಡಕ್ ಹಚ್ತಾವ. ನೋಡ್ರಿ ಹುಡುಗರ ಹುಡುಕೋದ ಅವ್ರದ ಹುಡುಗ ಬುದ್ಧಿ ಹುಡುಕೋದ ಅವ್ರ. ಅವ್ರಿಗೆ ಸುಮ್ನೆ ಇರಕಂದ್ರ ಆಗೋದಿಲ್ಲ. ಸುಮ್ನ ಕುಂದ್ರಿ ಅಂತಂದ್ರೆ ಕುಂದ್ರದೇ ಇಲ್ಲ. ಮಾಸ್ತರ್ ಹಂಗೆ ವೈಕೊಂತಾರ ಅವ್ರು. ಸುಮ್ನ ಇರ್ರಿ ಅಂತಾರ, ಆದ್ರೂ ಕೂಡ ಇರಲಿಲ್ಲ. ಒಳಗೆ ಏನೇನೋ ಮಾಡ್ತಿರ್ತತಿ ಮನಸ್ಸು. ಹಂಗೆ ಅದಕ್ಕೆ ಸುಮ್ಮನಿಯುವುದೇ ನಿಜ ಯೋಗ. ಯಾವುದು ನಿಜವಾದಂತ ಯೋಗ ಯಾವುದು ಅಂದ್ರೆ ಸುಮ್ಮನಿಯುವುದೇ. ಸುಮ್ಮನೆ ಇರಾಕ ವಿವೇಕನ ಬೇಕು ಅಂತ. ವಿವೇಕ ಇದ್ರೆ ಮಾತ್ರ ಅದಕ್ಕೆ ಹೇಳಕ್ ಬರ್ತತಿ ಬುದ್ಧಿ ಮನಸ್ಸಿಗೆ. ಎಲೆ ಕಾಕು ಮಾನಸವೇ, ನಿನಗೆ ಅದ್ರೊಳಗೆ ಏನುಂಟು? ಯಾಕೆ ವಿರತಿ ನಳಿದು ಹೀನ ವಿಷಯದೊಳಗೆ ಸುಳಿತಿ ಎಲೆ ಕಾಕು ಮಾನಸವೇ ಅಂತ ಬುದ್ಧಿ ಹೇಳಕ್ ಬರ್ತೈತಿ. ಚಲಪಾಲ ಚಲ್ಲಿ ಸುರೆಗೊಡದಂತೆ ಆಗೈತಿ ನನ್ನ ಬಾಳೆ. ನೋಡು, ಒಳ್ಳೇದನ್ನ ಬಿಟ್ಟು ಕೆಟ್ಟದ್ದನ್ನ ಮಾಡಕ್ ಹೊಂಟಿ. ಒಳ್ಳೆ ಮಾರ್ಗವನ್ನು ಹಿಡಿದು ಬಿಟ್ಟು ಕೆಟ್ಟದ್ದನ್ನು ಮಾಡಕ್ ಹೊಂಟಿ. ಚಲಪಾಲ ಚಲ್ಲಿ ಒಳ್ಳೆ ಅಮೃತ ಸಮಾಧಾನವಾದಂತ ಹಾಲನ್ನ ಚಲ್ಲಿ ಬಿಟ್ಟು ಅವನ ಸೇವನೆಯನ್ನು ಮಾಡೋದು ಬಿಟ್ಟು ಸೆರೆ ಕುಡ್ಯಾಕ್ ಹೊಂಟಂಗ ಆಗೈತಿ ನೋಡು ನಿನ್ನ ಪರಿಸ್ಥಿತಿ. ಮೃಷ್ಟಾನ್ನ ಭೋಜನ ಬಿಟ್ಟು ಪಳೆ ಮಾಂಸವನ್ನು ಭಕ್ಷಿಸುವಂತೆ. ಮೃಷ್ಟಾನ್ನ ಭೋಜನವನ್ನು ಬಿಟ್ಟು ಹಳಸಿದ ಮಾಂಸವನ್ನು ಕಡೆ ಅಪೇಕ್ಷೆ ಮಾಡಕ್ಕೆ ಹೊಂಟಿಯಲ್ಲ. ಹಂಗಾಗೈತಿ ನೋಡು ನಿಮ್ಗೆ. ಬೆಲೆ ಕಾಕು ಮಾನಸ. ನಿನಗೆ ಅದ್ರೊಳಗೆ ಏನುಂಟು, ಏನ್ ಸಿಕ್ತಿ ಅದ್ರೊಳಗೆ ಅಂತ ಅದಕ್ಕೆ ಬುದ್ಧಿ ಹೇಳಕ್ ಬರ್ತೈತಿ. ವಿವೇಕ ಜಾಗೃತ ಆದವ ಹೇಳ್ತಾನ. ನಾವು ವಿವೇಕನ ಜಾಗೃತಿ ಇಲ್ಲ. ಅದಕ್ಕೆ ವಿವೇಕವನ್ನು ಜಾಗೃತ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಈ ಕರ್ಮವನ್ನು ಬಿಡ್ರಿ, ವಿವೇಕವನ್ನು ಜಾಗೃತ ಮಾಡ್ಕೊಡ್ರಿ, ಜ್ಞಾನವನ್ನು ಮಾಡ್ಕೊಡ್ರಿ. ಅಂದ್ರೆ ಮಾತ್ರ ಮನುಷ್ಯ ಜನ್ಮದ ಸಾರ್ಥಕತೆ ಆಗುತ್ತ ಅಂತ ಹೇಳ್ತಾರ. ಅದು ಬಿಟ್ಟು ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ಅಂತ. ಮನುಷ್ಯ ಜನ್ಮಕ್ಕೆ ಬಂದು ಕೂಡ ಆ ನಿತ್ಯ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳಿಲ್ಲ ಅಂದ್ರೆ ಬರೀ ಹಿತ ವಿವೇಕದೊಳಗೆ ಇಷ್ಟೊಳಗೆ ಕಾಲ ಕಳೆದೋದ್ರೆ ಮನುಷ್ಯ ಜನ್ಮ ಅನ್ನೋದು ವ್ಯರ್ಥ. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವನ್ನ ಅಳಿದುಳಿದು. ಇಳುದಿಲ್ಲ. ಹೌದು, ಜಗದ್ಭಾವ, ವಿಷಯ ಭಾವ, ಈ ಶರೀರ ಭಾವದಾಗದೇವಂತನ ವಿಷಯ ಅವ ಬಾಧಕ ಆಗ್ಯಾವ. ಒಳಗಿಳದ ನೋಡಿದ್ರೆ ತಿಳಿದವಾಗ ಏನ್ ಮಾಡ್ತಾವ? ಒಳಗಿಳದಾನವ, ಅವಾಗೇನು ಮಾಡಿಲ್ಲ. ನೀರ್ ಒಳಗಿಳದ ತಂಡಿನ ಹತ್ತಿಲ್ಲ. ನೀರ್ ಒಳಗಿಳದ ಮ್ಯಾಲೆ ಹೊರಗೆ ಬಂದಂದ್ರೆ ತಂಡಿ ಹತ್ತತಿ. ಅಲ್ಲೇ ಮ್ಯಾಲೆ ದಂಡಿಗೆ ಜಾಗ ಮಾಡಿ ಬಂದು ಹೊರಗೆ ನಿಂತಂದ್ರೆ ತಂಡಿ ಹತ್ತತಿ. ಒಳಗ ಆಳದೊಳಗೆ ನೀರಿನೊಳಗೆ ಇದ್ದವಾಗ ತಂಡಿ ಎಲ್ಲಿ ಹತ್ತತಿ? ಎಷ್ಟು ತಣ್ಣಗ ನೀರದ್ರೂ ಕೂಡ ಅವ್ ತಂಡಿನ ಹತ್ತದಿಲ್ಲ. ನೀರಾಗಿದ್ದವಾಗ ನೀರ್ ಹೊರಗಿದ್ದವ ತಂಡಿ ಹತ್ತತಿ. ಹಂಗ ಆಳಕ್ ಹೋದವ ತಂಡಿ. ಅದಕ್ಕೆ ನಿಜ ಸುಖವನ್ನ ನಾವು ಹೊಂದಬೇಕಂದ್ರೆ ಆಳಕ್ಕೆ ಇಳಿಬೇಕು. ಇದ್ದಂಗ ಅವ್ನು ಎಲ್ಲಿದ್ರು ಕೂಡ ಅವಂಗ ಆ ಭಾವನೆ ಇಲ್ಲಲ್ಲ. ದೇಹ ಭಾವ, ಪ್ರಪಂಚ ಭಾವ, ವಿಷಯ ಭಾವ ಯಾವೂ ಇಲ್ಲ. ಅಲ್ಲ ಅಳದ್ ಬಿಟ್ಟ ನಾವು ಒಳಗ್ ಹೋಗ್ಯಾನ. ಅವ್ನಿಗೆ ಯಾವ್ದು ಇಲ್ಲ. ಭೋಗ ಮಾಡ್ತಿದ್ರು ಯೋಗದೊಳಗ, ಯೋಗ ಮಾಡ್ತಿದ್ರು ಯೋಗದೊಳಗ, ಯಾರ ಸಂಘದೊಳಗಿದ್ರು ಅವ್ ಯೋಗದೊಳಗೆ. ಸಂಘರತವ ಸಂಘವಿ ಯಶ ಬ್ರಹ್ಮನ. ಅವನ್ ಲಕ್ಷ್ಯ ಎಲ್ಲ ಐತಿ ಅಂದ್ರೆ ಬ್ರಹ್ಮನ ಕಡೆನ ಐತಿ, ತನ್ನ ಸ್ವರೂಪದ ಕಡೆನ ಐತಿ. ಅಂತ ಒಂದು ವಿವೇಕ ಜಾಗೃತ ಮಾಡ್ಕೋಬೇಕಲ್ಲ. ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಾಗ ಅದಾಕೈತಿ. ಆ ತಿಳುವಳಿಕೆ ಜ್ಞಾನವನ್ನು ಮಾಡ್ಕೋಬೇಕು. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹು ದಂದುಗವೆಲ್ಲವನು ಅಳಿದುಳಿದು. ಇದು ಬಂದೈತ ನಮಗ. ಎಂದಿದ್ದೇನಪ್ಪ ನಾನು. ಇದು ಬಹುದ್ವಂದ್ವ ಅಂತ ಹೊಳದವ ಅದನಂತಾನ.
ಇದು ದ್ವಂದ್ವಗಳ ಅದಾವ ಇವು ಅಂತ ಯಾವ ತಿಳಿತಾನೋ ಆವ ನಾನು ಎಂದಿದ್ದೇನಪ್ಪ ಇವನ್ನೆಲ್ಲ ಬಿಟ್ಟು ಅಂತ. ಇದು ಸುಖೇಚ್ಛ ಭೂಮಿಕೆ ಒಂದ್ ಮೊದಲನೇ ಭೂಮಿಕೆ ಮನುಷ್ಯನಿಗೆ ಮುಮುಕ್ಷತ್ವ ಬಂದದ್ದು ಇದಕ್ಕೆ ಒಂದೇ ಭೂಮಿಕೆ ಅಂತ ಹೇಳಿ. ಮನುಷ್ಯತ್ವ ಬಂದ್ಮೇಲೆ ಬರ್ತಕ್ಕಂಥದ್ದು ಇದು. ಮನುಷ್ಯತ್ವನ ಇಲ್ಲದೆ ನಾವು ಹಂಗ ಮುಮುಕ್ಷತ್ವ ಬರ್ತಲಿ ಅಂತಂದ್ರೆ ಸುಖೇಚ್ಛ ಭೂಮಿಕೆ ಒಂದೇ ಭೂಮಿಕೆ ಇದಕ್ಕೆ ಮಲ್ಲೆಕ್ ಸಾಲಿಗೆ ಹೆಸರು ಹಚ್ಚಿದಂಗೆ ಎಂದಿದ್ದೇನಪ್ಪ ಅನ್ನುವಂತ ಭಾವ ಬಂತಂದ್ರ ಅವಾಗ ವೇದಾಂತಕ್ಕೆ ಹೆಸರು ಹಚ್ಚಿದಂಗೆ. ಹೌದು. ಇಲ್ಲಂದ್ರೆ ಮುಮುಕ್ಷತ್ವ ಬರದ ಹಂಗ ನಾನು ಮಾಡ್ಕೊಂತೇನೆ ಅಂತಂದ್ರೆ ಇದನ್ನ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಈ ಮುಮುಕ್ಷತ್ವ ಭಾವ ಬರೋದು ಬಹಳ ಕಠಿಣ ದುರ್ಲಭ ಅಂತ. ಮನುಷ್ಯತ್ವ ಬಂದ್ಮೇಲೆ ಮುಮುಕ್ಷತ್ವ, ಆಮೇಲೆ ಮಹಾಪುರುಷರ ಆಶ್ರಯ. ಮನುಷ್ಯತ್ವ ಬರೋದ ದುರ್ಲಭ, ಮುಮುಕ್ಷತ್ವ ಬರೋದು ಇನ್ನೂ ದುರ್ಲಭ, ಮಹಾಪುರುಷರ ಆಶ್ರಯ ಸಿಗುವುದಂತೂ ಅತ್ಯಂತ ದುರ್ಲಭ. ಏತತ್ರಯ ದುರ್ಲಭ ಅಂತ ಹೇಳಿದ್ದು. ಅದಕ್ಕೆ ನಾವು ಮನುಷ್ಯರಂತೆ ಅದೇವು ಹೆಂಗು ಅನ್ನೋದನ್ನು ವಿಚಾರ ಮಾಡ್ಬೇಕು. ಮನುಷ್ಯರನ್ನು ನಾವು ಏನು ಎರಡು ಕಾಲಿನ ಪ್ರಾಣಿ ನಾವು. ಅವಕ್ಕೂ ನಮಗೂ ಏನು ವ್ಯತ್ಯಾಸ ಐತಿ? ಬರೇ ಆಹಾರ, ನಿದ್ರಾ, ಭಯ, ಮೈಥುನ ಇವ 4 ಕ್ರಿಯೆ ಒಳಗೆ ತೊಡಗಿದ್ರೆ ನಮ್ಮ ಮನುಷ್ಯರಂತಾರನು ಇಲ್ಲ. ಹೌದು. ಮುಮುಕ್ಷತ್ವ ಬರ್ಬೇಕು. ಅದಕ್ಕೆ ಎಂದಿರ್ಪೇನೋ ನಿಜ ಸುಖದೊಳಗೆ ದ್ವಂದ್ವಗಳನ್ನೆಲ್ಲ ಆಗಿರುವುದು. ಇವು ದ್ವಂದ್ವಮಯ ಐತಿ ಅಂತ ತಿಳ್ಕೊಬೇಕಲ್ಲ ಇದು. ಯಾಕ ಒಂದ ರೀತಿ ಆಗಿಲ್ಲ ಇದು. ಹಿಂಗೈತೆ ಅಂದ್ರೆ ಹಿಂಗಿರ್ತೈತಿ. ಹೌದಲ್ಲ. ಅದಕ್ಕೆ ಅವ್ರು ಹೇಳ್ತಾರ ದ್ವಂದ್ವಗಳನ್ನೆಲ್ಲ ಆಗಿರುವುದು ಎಂದಿದ್ದೇನಪ್ಪ. ಮಡದಿ, ಮಕ್ಕಳು, ಮಿತ್ರರು, ಅನುಜರು, ನೆಂಟರ ಒಡವೆಗಳನ್ನೇ ಮೋಹಿಸಿ ಬಿಡಲಾರದೆ ಇಹದ ಒಳಗನ ಚಿಂತೆ ಪಿಂಗಿ ಪಡೆದು ನಿತ್ಯಾನಂದ ಪದವನ್ನು. ಮಡದಿ, ಮಕ್ಕಳು, ಬಂಧುಗಳು, ಇವರೆಲ್ಲರ ಒಡವೆ ಅಂದ್ರೆ ಶರೀರ, ಒಡವೆಗಳು ಅಂದ್ರೆ ವಿಷಯ ವಸ್ತುಗಳು. ವಿಷಯ ವಸ್ತುಗಳ ಮೇಲೆನ ಮೋಹನ್ ಇಟ್ಕೊಂಡು ಇವನು ಬಿಡದೆ ಇವೆಲ್ಲ ಇದ್ರೊಳಗಿನ ಮೋಹನ್ ಇಟ್ಕೊಂಡು ಈ ಚಿಂತೆ ಹೋಗ್ಲಾರ್ದ ನಿತ್ಯಾನಂದವನ್ನು ಹೆಂಗ್ ಪಡಿಲಿಕ್ಕೆ ಬರ್ತೈತಿ? ಈ ಚಿಂತೆ ಹೋಗ್ಬೇಕಲ್ಲ. ಹೌದಲ್ಲ. ಮಡದಿ, ಮಕ್ಕಳು, ಬಂಧುಗಳು ಇವೆಲ್ಲ ಬಿಡ್ಬೇಕಲ್ಲ. ಮತ್ತೆ ಈ ಒಡಲು, ಈ ಒಡಲು, ಮತ್ತೆ ಈ ಏದೊಳಗೆ ಈ ಜಗತ್ತಿನ ವಿಷಯ ವಸ್ತುಗಳಿಂದ ಸುಖ ಹೊಂದಬೇಕನ್ನಂತ ಆಸೆ ಅಳಿಬೇಕಲ್ಲ. ಇದು ಪಿಂಗಿ, ಇದು ನಾಶ ಆದ ಮಾಡಿಕೊಂಡು ಎಂದಿದ್ದೇನಪ್ಪ ನಾನು. ಬಿಡಾಕಾವಲ್ದ. ಎಲ್ಲಾ ಬಿಟ್ಟೇನಂದ್ರು ಈ ದೇಹದ ಮೇಲಿನ ಆಸಕ್ತಿನ ಕಡಿಮೆ ಆಗಲ್ಲ. ಹೌದಲ್ಲ. ಎಲ್ಲಾ ಬಿಡ್ತೇನೆ, ಅನುಕೂಲ ಆಗ್ಲಿಲ್ಲ ಅಂದ್ರೆ ಎಲ್ಲವನ್ನು ಬಿಡ್ತೇವ್ರಿ. ಆದ್ರೆ ಇದನ್ನ ಬಿಡೋದು ಬಹಳ ಕಠಿಣ ಐತಿ. ಇದು ಅಡಕಲ ಗಡಿಗೆ. ಹೌದಲ್ಲ. ಈ ಶರೀರದ ಮೇಲಿನ ಆಸಕ್ತಿ ಮೋಹನ ಕಳ್ಕೊಳದ ಬಹಳ ಕಠಿಣ ಐತಿ. ಅದಕ್ಕೆ ಎಂದ ಪಡಿತಿಪ್ಪ ನೀ ಅಂತ ಹೇಳಿದ್ದು. ಇದ್ರ ಮ್ಯಾಲಿನ ಮೋಹ ಕಳ್ಕೊಳ್ಳಾರ್ದ ಎಂದ ನೀನು ಆ ನಿಜ ಸುಖವನ್ನು ಪಡಿತಿ ಅಂತ ಹೇಳಿ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಕೆಡುವ ಕಾಯದ ಮೋಹನ ಮಾನೆ ಮನುಜ. ಕೆಟ್ಟ ಹೋಗ್ತಕ್ಕಂಥ ಕಾಯ ಅಂತ ತಿಳಿದೇ ಇಲ್ಲಲ್ಲ ನಮಗೆ. ಜಡ ಐತಿ, ಮಿತಿ ಐತಿ, ಪರಿಣತಿ ಅಂತತಿ, ದೃಶ್ಯ ಐತಿ. ಹೌದಲ್. ಅಂತ ತಿಳ್ಕೊಂಡೇ ಇಲ್ಲ ನಾವು ಇದನ್ನ. ಹೌದಲ್. ಇದ ನಾನು ಅಂತ ತದಾತ್ಮ ಬುದ್ಧಿ ಉಳ್ಳವರಾಗಿರು. ಅದಕ್ಕೆ ಇದ್ರ ಮೇಲೆ ಮೋಹ ಹೋಗಲ್ಲ. ಅದಕ್ಕೆ ಇದು ಪಿಂಗಿದಾಗ ಇದು ಹೋದಾಗ ಆ ನಿಜ ಸುಖವನ್ನು ಪಡಿಲಿಕ್ಕೆ ಬರ್ತತಿ ಅಂತ ಹೇಳ್ತಾರೆ. ಇದು ಅಡಕಲ್ ಗಡಿಗೆ ಹೊಡಿಬೇಕಿಲ್ಲ. ಒಂದೊಂದ ಹೊಡ್ಕೊಂತ ಕುಂದ್ರು ಬಂದು ಇದೇ ಹೆಂಗೈತಿ ಅಂತ ತಿಳಿದು ನೋಡಿದ್ರೆ ಇದು ಅನಿತ್ಯ ಐತೆ ಅಂತ ಖಾತ್ರಿ ಆಯ್ತು ಅಂದ್ರೆ ಅವೆಲ್ಲ ಅನಿತ್ಯದವು ಅನ್ನೋದು ಖಾತ್ರಿ ಆಗತ್ತೆ. ಹೌದಲ್ಲ. ಅವು ಎಲ್ಲ ಅನಿತ್ಯದವು. ಪ್ರಾರಬ್ಧ ಕರ್ಮದಿಂದ ಕೂಡ್ಯಾರ. ಪ್ರಾರಬ್ಧ ಕರ್ಮ ತೀರ್ತೆ ಅಂದ್ರೆ ಆಗಿಲ್ತಾರ.
ಅವು ಶಾಶ್ವತವಾದ ಸಂಬಂಧಗಳಲ್ಲವು. ಸಂಬಂಧ ಯಾವ್ದೈತಿ ಅಂದ್ರೆ ಆತ್ಮ ಸಂಬಂಧ. ಆತ್ಮ ಸಂಬಂಧ ಉಳ್ಳವರಾಗ್ಬೇಕಲ್ಲ. ಆತ್ಮ ಸಂಬಂಧಿಗಳು ಆಗಿಲ್ಲ, ವಿಷಯ ಸಂಬಂಧಿಗಳಾಗ್ಯಾವ ನಾವು. ಹೌದಲ್? ವಿಷಯ ಸಂಬಂಧ ಕೂಡ್ಯಾವ ನಾವು. ಹೌದಲ್? ಆತ್ಮ ಸಂಬಂಧದಿಂದ ಏನಾರ ಕೂಡ್ಯಾವನ? ಇಲ್ಲ. ಆತ್ಮ ಸಂಬಂಧದಿಂದ ಕೂಡಿದಾಗ ಒಂದೇ ಐತದ, ಭಿನ್ನ ಇಲ್ಲ. ಇಲ್ಲ. ಹೌದಲ್? ಆತ್ಮ ಅಂದು ಒಂದೇ ಐತದ, ಬೇರೆ ಬೇರೆ ಇಲ್ಲ. ಆತ್ಮಗಳಿಲ್ಲಲ್ಲ. ಒಂದೇ ಐತಿ. ಅದಕ್ಕೆ ಅವ್ರು ಹೇಳ್ತಾರ, ಇವೆಲ್ಲವೂ ಹೋಗಿ ನಿತ್ಯಾನಂದವನ್ನು ಪಡೆದು ಎಂದಿದ್ದೇನಪ್ಪ ನಾನು ನಿಜ ಸುಖದ. ಭೋಗ ವಿಶೇಷದೊಡನೆ ಸ್ವರ್ಗ ಲೋಕವಾಗಲು ಎಂದು ಎಳಸಿ ಜ್ಯೋತಿಷ್ಠೋಮ ಯಾಗಾದಿಗಳನ್ನು ಹೊಂದಿ ರಚಿಸುವ ಬಾಧೆ ಹೋಗಿ. ಮತ್ ಈ ಲೋಕದಾಗ ಅಷ್ಟ ಅಲ್ದ, ಇವನ್ ಕಲ್ಪನೆ ಹೆಂಗೈತಿ ನೋಡು ಮನುಷ್ಯಂದು. ಭೋಗ ವಿಶೇಷಣದೊಡನೆ ಭೋಗಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಸ್ವರ್ಗ ಲೋಕಕ್ಕೆ ಹೋಗ್ತೇನೆ ಅಂತೇಳಿ ಜ್ಯೋತಿಷ್ಯ ಹೋಮಾದಿಗಳನ್ನ ಮಾಡಿ. ಹೌದಲ್ರಿ? ಇಲ್ಲಿ ಸುಖ ಸಿಕ್ಕೆ ಇದು ಸಾಕಾಗಿಲ್ಲ ನಿಮ್ಗೆ. ಇದ್ರೊಳಗೆ ಏನೈತಿ ಅಂತ ತಿಳ್ಕೊಂಡಿಲ್ಲ, ಇದ ಸುಖ ಅಂತ ತಿಳ್ಕೊಂಡ್ಬಿಟ್ಟಾನ. ಮತ್ತ ಸ್ವರ್ಗ ಲೋಕಕ್ಕೆ ಹೋಗಿ ಹೆಚ್ಚಿನ ಸುಖವನ್ನು ಪಡಿತೇನಂತ ಇವೆಲ್ಲಾ ಕರ್ಮಗಳನ್ನ ಮಾಡಾಕತ್ತೇವು. ಹೋಮಾದಿಗಳನ್ನ ಮಾಡಿ ಸ್ವರ್ಗ ಸುಖವನ್ನು ಹೊಂದಬೇಕಂತ ಹೊಂಟೇವು. ಅದು ನಾಶ ಆಗ್ಬೇಕಲ್ಲ, ಅದು ಹೋಗ್ಬೇಕಲ್ಲ. ಇದು ಹೆಂಗೈತೆ ಅಂತ ತಿಳಿದ್ರಿ ಅದು ಹಂಗೆ ಐತೆ ಅಂತ ಖಾತ್ರಿ ಆಕಿತ್ತು. ಇದು ಹೆಂಗೈತೆ ಅಂತ ತಿಳಿದಿಲ್ಲಲ್ಲ. ಇಲ್ಲಿ ವಿಷಯ ಸುಖ ಕೊಟ್ಟಿಲ್ಲ. ಇನ್ನು ಅಲ್ಲಿ ಹೋದ್ರೆ ಏನದಾವ, ಇವ ಅದಾವಲ್ಲ, ಇದಕ್ಕಿನ್ನ ಹೆಚ್ಚಿಂದ ಅವ್ರೇನ್ ಮಾಡ್ತಾರ. ಹೌದಲ್? ಸ್ವರ್ಗಕ್ಕೆ ಹೋದ್ರು ಇದನ್ನ ಮಾಡೋದಲ್ಲ. ಹೌದಲ್? ಇದನ್ನ ತಿಳ್ಕೊಂಡ ಅವ ಸಾಕಪ್ಪ ಇನ್ನ ಇದು ಅಂತ ಬಿಡ್ತಾನ. ನಾವ್ ಯಾವ್ದ್ರಾಗಾರ ಊಟ ಮಾಡ್ಲಿನ, ಪಾಯಸ ಯಾವ್ದ್ರಾಗಾರ ಊಟ ಮಾಡಿದ್ರ ಪಾಯಸನ ಹೌದಲ್ಲ, ಒಂದ ಐತಲ್ಲ ಅದು. ಹೌದಲ್ಲ? ಸ್ಟೀಲಿಂದ್ರಾಗರ ಉಣ್ಣು, ಕಂಚಿಂದ್ರಾಗರ ಉಣ್ಣು, ಮಣ್ಣಿಂದ್ರಾಗರ ಉಣ್ಣು, ಬಂಗಾರದ್ರಾಗರ ಉಣ್ಣು. ಪಾಯಸ ಮಾತ್ರ ಏನಾರ ಬೇರೆ ಆಕೈತೇನ? ಗೋಧಿ ಹುಗ್ಗಿ ಅದ ಐತಲ್ಲ, ಯಾವ್ದ್ರಾಗರ ನಿಡ್ಸ್ಕೊಂಡು ಉಣ್ಣ ನೀನು. ಕೈಯಾಗ ಉಂಡ್ರು ಅದ ಐತಿ. ಅದು ಬ್ಯಾರೆ ಆಗೈತೇನು? ಇಲ್ಲ. ಅದ ರುಚಿ ಐತಿ. ಬಂಗಾರದಾಗ ಉಂಡ ತಾಟ್ನಾಗ ನಿಡಿಸ್ಕೊಂಡ್ರ ಅದಕ್ಕೇನ ಜಾಸ್ತಿ ಮಹತ್ವ ಬರುದಿಲ್ಲಲ್ಲ. ಅದೇನ್ ರುಚಿ ಏನ ಬ್ಯಾರೆ ಕೊಡುದಿಲ್ಲಲ್ಲ. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರ, ಎಲ್ಲಿ ಉಂಡ್ರು ಅದನ್ನ ಉಣ್ತೀನಿ. ಇಲ್ಲಿನೂ ಕೂಡ ಅದ ಐತಿ, ಅಲ್ಲಿನೂ ಕೂಡ ಅದ ಐತಿ ಅಂತ ತಿಳ್ಕೊಳ್ಳಾರ್ದ ನಾವು ಮನುಷ್ಯರು ಏನ್ ಮಾಡಾಕತ್ತಾರ ಅಂತಂದ್ರೆ ಜ್ಯೋತಿಷ್ಯಾದಿ ಯೋಗಗಳನ್ನ ಮಾಡಿ ಅವನ್ನ ಹೋಮ ಹವನಾದಿಗಳನ್ನ ಮಾಡಿ ಅಲ್ಲಿ ಸುಖವನ್ನು ಪಡಿತೇನೆ ಅಂತ ಹೊಂಟಾರ. ಇದು ಹೋಗ್ಲಾರ್ದ ಸಕಲ ಜಗನ್ಮಯನಾಗಿ ಎಲ್ಲಾ ಹೋಗಿ ಜಗದ್ಭಾವನೆ ಅಳದ ತನ್ನ ಭಾವ ಅಳವಡಲ್ಲ ನಿಜ ಸುಖವನ್ನು ಪಡಿದು ಆಗುದಿಲ್ಲ. ಎಂದಿದ್ದೇನಪ್ಪ ಈ ಭಾವ ಅಳದು ಜಗನ್ಮಯನಾಗಿ ಎಂದಿದ್ದೇನೋ ನಾನು ಅಂತ ಬರಬೇಕಲ್ಲ. ದುರಿತ ಕರ್ಮದ ಕಾಟವಿಲ್ಲದೆ, ದುರಿತ ಕರ್ಮದ ಕಾಟವನ್ನು ಕಳ್ಕೊಳ್ಳಾರ್ದ ಆ ದುರಿತ ಕರ್ಮದ ಕಾಟಕ್ಕೆ ಪರಿಹಾರವಾದಂತ ಪುಣ್ಯ ಕರ್ಮಗಳನ್ನು ಮಾಡಿ ಆ ಪುಣ್ಯ ಕರ್ಮದವನ್ನ ಅದನ್ನೂ ಹೋಗಿ ಪರಿಹಿಡಿದು ಹೊರಗನ ಪೂಜಾ ನೇಮದ ಉರುವಣಿಗೆ ನಿಂದು ನಿರ್ಮಲನಾಗಿ. ಅದು ಕೂಡ ಪೂಜಾ ಅಂದ್ರೆ ಜೀವಿಗಳನ್ನು ಸಂತೋಷಗೊಳಿಸೋದು. ಅದು ಕೂಡ ಹೋಗಿ ಅಂದ್ರೆ ಮೊದಲೇ ಕೆಟ್ಟ ಕೆಲಸ ಮಾಡಿದ್ರೆ ಆ ಕೆಟ್ಟ ಕೆಲಸದ ಪರಿಹಾರಾರ್ಥವಾಗಿ ಪುಣ್ಯ ಕರ್ಮಗಳನ್ನ ಮಾಡೋದು. ಈ ಪುಣ್ಯ ಕರ್ಮಗಳನ್ನ ಮಾಡಿ ಅದು ಹೋಗ್ಬೇಕಲ್ಲ. ಪಾಪ ಪುಣ್ಯಗಳ ಎರಡೂ ನಾಶ ಆಗ್ಬೇಕು ಅಂದಾಗ ನಾನು ನಿಜ ಸುಖವನ್ನು ಪಡೀಲಿಕ್ಕೆ ಬರ್ತದೆ. ಅದು ಬಹಳ ಬರಬಾರದು. ಮರವೇ ಸಂಶಯ ವಿಪರೀತದ ಮೂರು ಕುರುಹು ತೋರಲು. ಮರವೇ ಸಂಶಯ ವಿಪರೀತ ಈ ಮೂರು ಕುರುಹು ತೋರಿದಾಗ ಈ ಮೂರದ್ರು ಈ ಮರವೇ ಸಂಶಯ ವಿಪರೀತವನ್ನು ಕಳ್ಕೊಳ್ಳಿಕ್ಕೆ
ಶ್ರವಣ ಮನನ ನಿಧಿಧ್ಯಾಸನ ಇವು ಎರಕವಿಲ್ಲದೆ ಎರಕ ಇಲ್ಲದೆ ಸ್ವತಂತ್ರ ಸ್ವತಂತ್ರತೆ ಒಳಗೆ ಎಂದಿದ್ದೇನೋ ಇವು ಕೂಡ ಬೇಕಾಗಿಲ್ಲ ನನಗೆ, ನನ್ನ ಸ್ವತಂತ್ರ ಒಳಗೆ ಎಂದಿದ್ದೇನಪ್ಪ ಅಂತಂತನವ ನಿಜ ಸುಖವನ್ನು ಹೊಂದಬೇಕನ್ನುವಂತ ಇಚ್ಛೆ ಉಳ್ಳವ. ಇದು ಕೂಡ ಒಂದು ಎಚ್ಚರಿಕೆ ಒಂದು ಇದೆ, ಹೌದಲ್ರಿ? ಮರೆಯ ಸಂಶಯ ವಿಪರೀತದ ಗುರುವು ತೋರುದು ಅವನ್ನ ಕಳ್ಕೊಳ್ಳಿಕ್ಕೆ, ಮರವೇನ ಕಳ್ಕೊಳ್ಳಿಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾಗಿ ಈ ಎರಕವನ್ನ ಬಿಟ್ಟು ನಾನು ಎಂದಿದ್ದೇನಪ್ಪ ಸ್ವತಂತ್ರತೆ ಅಳವಟ್ಟು ಅಂತ ಅವಂತಾನ. ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರಸದ. ಸಾಕಷ್ಟು ಮತದೊಳಗ ಬೇರೆ ಬೇರೆಯಾಗಿ ಹೇಳ್ಕೊಂತ ಬಂದಾರ. ಅಲ್ಲೂ ಕೂಡ ಯಾವ ಮತದೊಳಗ ಆರು ವಿಧಿಸುವ ವಿಶ್ವ ಭಾವನೆಯನ್ನು ಜಗದ್ಭಾವ ಬರ್ತಕ್ಕಂತ ಯಾವುದನ್ನು ಹಿಡ್ಕೊಳ್ಳಾರ್ದ ಪಾವನಾತ್ಮಕ ಶಂಭುಲಿಂಗವ ಕೂಡಿ ಪಾವನಾತ್ಮಕ ಶಂಭುಲಿಂಗನನ್ನು ಕೂಡಿಕೊಂಡು ಜೀವನ್ಮುಕ್ತತೆ ಮಿಗೆ ನೆಲೆಗೊಂಡು ಜೀವನ್ಮುಕ್ತಿಯನ್ನ ಹೊಂದಿ ಎಂದಿದ್ದೇನಪ್ಪ ನಾನು, ಈ ಪರಮಾನಂದವನ್ನು ಹೊಂದಿ ಎಂದಿದ್ದೇನು ನಾನು ನನ್ನ ನಿಜ ಸುಖದೊಳಗೆ ಅಂತ ಮುಮುಕ್ಷು ಅಂತಾನ. ಮುಮುಕ್ಷತ್ವ ಬಂದಾವಂತನ್ರಿ ಇದನ್ನ. ಮುಮುಕ್ಷತ್ವ ಬರ್ಲಾರ್ದವ್ರು ಎಲ್ಲಿ ಅಂತೀವಿ ನಾವು? ಸುಖೇಚ್ಛೆ ಭೂಮಿಕೆ ಅಂತ ಅದಕ್ಕೆ ಹೇಳಿದ್ರು. ರಾಮನಿಗೆ ವಸಿಷ್ಠ ಹೇಳ್ಬೇಕಾದ್ರೆ, ರಾಮ ಮೊದ್ಲಿಕ್ಕೆ ಸುಖೇಚ್ಛೆ ಭೂಮಿಕೆ ಬರೋದು ಕಷ್ಟ ಐತಿ. ಸುಖೇಚ್ಛೆ ಭೂಮಿಕೆ ಬಂದ್ಮೇಲೆ ಅವಾಗ ವಿಚಾರಣೆ, ಸತ್ವಾಪತ್ತಿ, ಪದಾರ್ಥ ಭಾವನೆ, ದೂರೇಗ ಅಂತ ಮುಂದೆ 7 ಭೂಮಿಕೆಗಳದಾವ. ಹೌದಲ್ಲ? ಆ ಮೊದ್ಲೇಕೆ ಸುಖೇಚ್ಛೆ ಭೂಮಿಕೆ ಬರೋದ ಕಷ್ಟ ಐತಿ ಅಂತ. ಹೌದಲ್ಲ? ಇದಕ್ಕೆ ಎಷ್ಟು ಜನ್ಮ ಹೊಕ್ಕವೋ ಹೇಳಲಿಕ್ಕೆ ಬರೋದಿಲ್ಲ ನೋಡು ರಾಮ ಅಂತ ಹೇಳ್ತಾರ ಅವ್ರು. ಸುಖೇಚ್ಛೆ ಭೂಮಿಕೆ ಬರೋದ ಕಷ್ಟ ಐತಿ, ಮುಮುಕ್ಷತ್ವ ಬರೋದ ಕಷ್ಟ ಐತಿ, ಇದಕ್ಕೆ ಎಷ್ಟೋ ಜನ್ಮಗಳ ಕಳೀತಾವು ಅಂತ. ಅನೇಕ ಮನುಷ್ಯ ಜನ್ಮ ಕಳೆಯೋದು ಅಂತ ಹೇಳಿದ್ದ. ಯಾವಾಗ ಇದನ್ನ ಮಾಡ್ಕೊಳಕ್ ಬರ್ತೈತಿ ಅಂದ್ರ ಪರಹಿತಕ್ಕಾಗಿ ಶರೀರವನ್ನು ಉಪಯೋಗ ಮಾಡ್ಕೊಂಡು ಪರಹಿತದ್ರೊಳಗೆ ನಮ್ಮ ಹಿತವನ್ನ ಕಾಣುವಂತ ವಿವೇಕ ಎಲ್ಲಿವರೆಗೂ ಜಾಗೃತ ಆಗುದಿಲ್ಲೋ ಅಲ್ಲಿವರೆಗೂ ಸುಖೇಚ್ಛೆ ಭೂಮಿಕೆ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪರಹಿತಕ್ಕಾಗಿರೋ ಇದನ್ನ ಶರೀರ ಉಪಯೋಗ ಮಾಡ್ಕೋ ಅಂತ ಹೇಳಿ. ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ. ಪರಹಿತಕ್ಕಾಗ್ಯಾರ ಈ ಶರೀರವನ್ನು ಉಪಯೋಗ ಮಾಡ್ಕೋ. ಕೆಟ್ಟ ಹೋದ್ಮೇಲೆ ಇದನ್ನ ಯಾರೂ ಉಪಯೋಗ ಮಾಡೋದಿಲ್ಲ. ಇದ್ದಾಗ ಇದರ ಉಪಯೋಗ ಜನರಿಗೆ ಆಗ್ಲಿ, ಇತರ ಜೀವಿಗಳಿಗೆ ಆಗ್ಲಿ ಅಂತ.